ಘೋಷಣೆಯಾಗಿದೆ. ಪಹಲ್ಗಾಮ್ ದಾಳಿ ಆಯಿತು. ಪಹಲ್ಗಾಮ್ ದಾಳಿಗೆ ಭಾರತ ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು. ರಾಜತಾಂತ್ರಿಕ ಆಯ್ಕೆಗಳು ಮತ್ತು ಯುದ್ಧ ಎಲ್ಲವೂ ಓಕೆ, ಬಟ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಿದ್ದು ಮಿಲಿಟರಿ ಆಯ್ಕೆ ಏನಾಗಿರುತ್ತೆ ಅಂತ ಹೇಳಿ. ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಆಯಿತು. 9 ಕಡೆ ನಾವು ಉಗ್ರರ ಶಿಬಿರಗಳನ್ನು ಕ್ಯಾಂಪ್ಗಳನ್ನು ಉಡೀಸ್ ಮಾಡಿದ್ವಿ. ಅದಾದ ಬಳಿಕ ಪಾಕಿಸ್ತಾನ ನಿನ್ನೆಯಿಂದ ಮತ್ತು ಮೊನ್ನೆಯಿಂದ ಪದೇ ಪದೇ ಡ್ರೋನ್ ದಾಳಿಯನ್ನು ನಡೆಸ್ತಾ ಇತ್ತು. ನಾವು ಡಿಫೆನ್ಸನ್ನು ಮಾಡ್ತಾ ಇದ್ವಿ. ಒಂದು ಕಡೆ ಮೊನ್ನೆ ನಡೆದಂಥ ಡ್ರೋನ್ ಆಗಿರ್ಬೋದು, ಕ್ಷಿಪಣಿ ದಾಳಿ ಆಗಿರ್ಬೋದು, ಕಂಪ್ಲೀಟ್ ಆಗಿ ಡಿಫೆನ್ಸ್ ಮಾಡ್ತಾ ಇದ್ವಿ. ಒಂದು ಕಡೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಬಟ್ ನಿನ್ನೆ ತುಂಬ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇತ್ತು ಪಾಕಿಸ್ತಾನ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಪಾಕಿಸ್ತಾನ ಮೊದಲ ದಿನ ಮಾಡಿದಂತಹ ದಾಳಿಗೂ ನಿನ್ನೆ ಮಾಡಿದಂತಹ ದಾಳಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇತ್ತು. ಈಗ ಭಾರತ ಪಾಕಿಸ್ತಾನದಿಂದ ಕದನ ವಿರಾಮ ಘೋಷಣೆಯಾಗಿದೆ. ವಿಶ್ವದ ದೊಡ್ಡಣ್ಣನ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಕೂಡ ಒಪ್ಪಿವೆ ಅಂತ ಹೇಳಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಟ್ವೀಟ್ ಮಾಡಿ ಕದನ ವಿರಾಮದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಕದನ ವಿರಾಮಕ್ಕೆ ಭಾರತ ಪಾಕಿಸ್ತಾನದಿಂದ ಪರಸ್ಪರ ಒಪ್ಪಿಗೆ ಸಿಕ್ಕಿದೆ. ಇದನ್ನ ಘೋಷಿಸಲು ನನಗೆ ತುಂಬಾ ಸಂತೋಷ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಇತ್ತೀಚೆಗಷ್ಟೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಶೇಮ್ ಅಂತ ಹೇಳಿಕೆ ಕೊಟ್ಟಿದ್ರು. ಅದಾದ ಬಳಿಕ ನೋಡಿ, ನಿನ್ನೆ ಪಾಕಿಸ್ತಾನದ ದಾಳಿ ತೀವ್ರಗೊಂಡಿತ್ತು. ಭಾರತ ಕೂಡ ಒಂದಿಷ್ಟು ಅಟ್ಯಾಕ್ ಮಾಡಿತ್ತು, ಉತ್ತರವನ್ನು ಕೊಟ್ಟಿತ್ತು. ಬಟ್ ಈಗ ಕಂಪ್ಲೀಟ್ ಆಗಿ ಕದನ ವಿರಾಮ ಭಾರತ ಪಾಕಿಸ್ತಾನದಿಂದ ಒಪ್ಪಿಗೆ ಕೂಡ ಸಿಕ್ಕಿದ್ಯಂತೆ. ಇದನ್ನ ಘೋಷಣೆ ಮಾಡಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಭಾರತ ಪಾಕಿಸ್ತಾನದಿಂದ ಕದನ ವಿರಾಮ ಘೋಷಣೆಯಾಗಿದೆ. ವಿಶ್ವದ ದೊಡ್ಡಣ್ಣನ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಎರಡೂ ದೇಶಗಳು ಕೂಡ ಒಪ್ಪಿವೆ ಅಂತ ಗೊತ್ತಾಗ್ತಾ ಇದೆ. ಟ್ವೀಟ್ ಅನ್ನ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಐದು ಗಂಟೆ ಸುಮಾರಿಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಆ ಟ್ವೀಟ್ ನ ತಾತ್ಪರ್ಯ ಇಷ್ಟೇ: ಉದ್ವಿಗ್ನಗೊಂಡಿದ್ದಂತಹ ಇಂಡೋ ಪಾಕ್ ಗಡಿಯಲ್ಲಿ ಶಾಂತಿ ನೆಲೆಸಬೇಕು, ಉಭಯ ದೇಶಗಳು ಯಾವುದೇ ರೀತಿಯಾಗಿ ದಾಳಿಯನ್ನ ಮಾಡಬಾರದು, ಕದನ ವಿರಾಮ ಘೋಷಣೆ ಮಾಡಬೇಕು. ಇದು ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಆಗಿದೆ. ಇದರ ಜೊತೆಗೆ ಎಲ್ಲರೂ ಕೂಡ ಅಂದಾಜು ಮಾಡಿದ್ದು 1971ರ ಬಳಿಕ ಪಾಕಿಸ್ತಾನದ ಮೇಲೆ ಭಾರತ ದಾಳಿಯನ್ನ ಮಾಡಿತ್ತು. ಪಾಕಿಸ್ತಾನದ ಸೇನಾ ಶಿಬಿರಗಳು, ಮುಖ್ಯವಾಗಿ ವಾಯುನೆಲೆ ಮೇಲೆ ದಾಳಿ ಮಾಡಿತ್ತು ಭಾರತ. ನಿನ್ನೆ ನೈಟ್ 71ರ ನಂತರ ತುಂಬಾ ತೀವ್ರಗೊಂಡಿತ್ತು ಉಭಯ ದೇಶಗಳ ನಡುವೆ ವಾತಾವರಣ. ಸಂಜೆ 5 ಗಂಟೆಯಿಂದ ಕದನ ವಿರಾಮ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿದೇಶಾಂಗ ಇಲಾಖೆಯ ವಿಕ್ರಮ್ ಮಿಸ್ರಿ ಅವರು. ದೆಹಲಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಕ್ರಮ್ ಮಿಸ್ರಿ. ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಜಾರಿಯಾಗಿದೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಕ್ರಮ್ ಮಿಸ್ರಿ ಅವರು. ಕಳೆದ 3-4 ದಿನಗಳಿಂದ ಪದೇ ಪದೇ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು. ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. And in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. I have a very brief statement to make. Following that, as you know, there will be a briefing by my colleagues from the military. The Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides
to give effect to this understanding, the Directors General of Military Operations will talk again on the 12th of May at 1200 hours. Thank you. I have a very brief statement. ಭಾರತ ಪಾಕಿಸ್ತಾನ ನಡುವೆ ಮುಖಾಮುಖಿ ಮಾತುಕತೆ ಕೂಡ ಮೇ 12ರಂದು ಭಾರತ ಪಾಕಿಸ್ತಾನದ ನಡುವೆ ಮುಖಾಮುಖಿ ಮಾತುಕತೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಈಗ ಮುಖಾಮುಖಿ ಮಾತುಕತೆ ಮೇ 12ನೇ ತಾರೀಕು ಮುಖಾಮುಖಿ ಮಾತುಕತೆ ಇರುವಂತದ್ದು. ಇದರ ಬಗ್ಗೆ ವಿಕ್ರಮ್ ಮಿಸ್ರಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ 1971ರಲ್ಲಿ ಇದೇ ರೀತಿಯಾಗಿ ಒಂದು ಒಪ್ಪಂದ ಆಗಿತ್ತು, ಶಿಮ್ಲಾ ಒಪ್ಪಂದ. ಅದರಿಂದ ನಮ್ಗೆ ಬಂದಿದ್ದೇನೂ ಇಲ್ಲ. ಆದ್ರೆ ಈಗ ಮತ್ತೊಮ್ಮೆ ಮಾತುಕತೆ ಅಂತ ಹೇಳ್ತಾ ಇದ್ದಾರೆ. ಮೇ 12ನೇ ತಾರೀಕು ನಾಡಿದ್ದು ಉಭಯ ದೇಶಗಳ ನಡುವೆ ಮತ್ತೊಂದು ಒಪ್ಪಂದ ಆಗುತ್ತಾ? ಯಾವ ರೀತಿಯಾಗಿ ಒಪ್ಪಂದ ಆಗುತ್ತೆ? ಇಷ್ಟು ವರ್ಷಗಳ ಕಾಲ ಆಗಿರುವಂತಹ ಎಲ್ಲಾ ಒಪ್ಪಂದಗಳ ಪೈಕಿ ಭಾರತಕ್ಕೆ ಸಿಕ್ಕಿದ್ದೇನೂ ಇಲ್ಲ. 1971ರಲ್ಲಿ 93,000 ಯೋಧರು, ಪಾಕಿಸ್ತಾನಿ ಯೋಧರನ್ನ ನಾವು ಶರಣಾಗತಿ ಮಾಡ್ಕೊಂಡಿದ್ವಿ, ಲಾಹೋರ್ ತನಕ ಹೋಗಿದ್ವಿ. ಆಗ ಶಿಮ್ಲಾ ಒಪ್ಪಂದ ಅಂತ ಆಯ್ತು. ಇದೇ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸಿತ್ತು. ಆಗ ಸಿಕ್ಕಿದ್ದೇನು ಭಾರತಕ್ಕೆ ಅಂತ ಹೇಳಿದ್ರೆ ಏನೂ ಸಿಗ್ಲಿಲ್ಲ. ಯುದ್ಧವನ್ನ ಗೆದ್ವಿ ಅನ್ನೋದು ಒಂದು ಬಿಟ್ರೆ ಸಿಕ್ಕಿದ್ದೇನೂ ಇಲ್ಲ. ಈಗ ಮತ್ತೊಮ್ಮೆ ಅದೇ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿದೆ. 12ನೇ ತಾರೀಕು ಮತ್ತೆ ಹೇಳ್ತಾ ಇರುವಂತದ್ದು ಮಾತುಕತೆ ಅಂತ ಹೇಳಿ. ಬಟ್ ಈ ಬಾರಿಯ ಮಾತುಕತೆ ಏನಾಗುತ್ತೆ? ಇದ್ರ ಜೊತೆಗೆ ನೋಡಿ, ಭಾರತದ ಹೋರಾಟ ಇದ್ದದ್ದು, ಭಾರತದ ಟಾರ್ಗೆಟ್ ಇದ್ದದ್ದು ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನ ಪೋಷಿತ ಭಯೋತ್ಪಾದಕರು. ಭಯೋತ್ಪಾದನೆಯ ವಿರುದ್ಧ ತುಂಬಾ ಸ್ಪಷ್ಟವಾಗಿ ಭಾರತ ಸಂದೇಶವನ್ನ ಸಾರ್ತಾ ಇತ್ತು. ವಿಕ್ರಮ್ ಮಿಸ್ರಿ ಆಗಿರ್ಬೋದು, ಇಡೀ ಭಾರತ ವಿರುದ್ಧವಾಗಿ ನಿಂತಿದ್ದು ಯಾರ ವಿರುದ್ಧ? ಭಯೋತ್ಪಾದಕರ ವಿರುದ್ಧ. ಭಯೋತ್ಪಾದಕರು ಯಾರು? ಇಡೀ ಜಾಗತಿಕವಾಗಿ ಒಂದು ದೊಡ್ಡ ಪಿಡುಗದು. ಇಡೀ ವಿಶ್ವಕ್ಕೆ ಕಾಡ್ತಾ ಇರುವಂತಹ ಸೋಂಕು ಯಾವುದು ಅಂತ ಹೇಳಿದ್ರೆ ಭಯೋತ್ಪಾದಕರು. ಅವರ ವಿರುದ್ಧ ನಮ್ಮ ಹೋರಾಟ ಇದ್ದದ್ದು. ಈಗ ಆ ಹೋರಾಟಕ್ಕೆ ವಿಶ್ವದ ಎಲ್ಲಾ ದೇಶಗಳು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ವು, ಬೆಂಬಲವಾಗಿ ನಿಂತಿದ್ವು. ಎಲ್ಲಾ ರೀತಿಯ ಪರಿಸ್ಥಿತಿಗಳನ್ನ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಯುದ್ಧಕ್ಕೆ ಸನ್ನದ್ಧವಾಗಿತ್ತು. ತನ್ನ ಯುದ್ಧ ಟ್ಯಾಂಕರ್ಗಳನ್ನ ಗಡಿ ಕಡೆ ತರ್ತಾ ಇತ್ತು. ಇದರ ಜೊತೆಗೆ ಸೇನೆಯನ್ನ ಕೂಡ ಹೆಚ್ಚಿಗೆ ಮಾಡ್ಕೋತಾ ಇತ್ತು. ಭಾರತವು ಕೂಡ ಅದೇ ರೀತಿಯಾಗಿ ಹೈ ಅಲರ್ಟ್ ಆಗಿತ್ತು. ಬಟ್ ಏಕಾಏಕಿಯಾಗಿ ಈಗ ಕದನ ವಿರಾಮ ಘೋಷಣೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಿವೃತ್ತ ಏರ್ಫೋರ್ಸ್ ಅಧಿಕಾರಿ ಆಗಿರುವಂತಹ ಸಾರ್ಜೆಂಟ್ ಶಿವಲಿಂಗಯ್ಯ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ನಿವೃತ್ತ ಯೋಧರಾಗಿರುವಂತಹ ವೇಣು ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜತಾಂತ್ರಿಕ ವಿಶ್ಲೇಷಕರಾಗಿರುವಂತಹ ಶಶಾಂಕ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಲಿಂಗಯ್ಯ ಸರ್, ಈಗ ಕದನ ವಿರಾಮ ಘೋಷಣೆಯಾಗಿದೆ, ಏನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ನಿವೃತ್ತ ಸೈನಿಕಾಗಿ ಮೊದಲು ಅದನ್ನು ಸ್ವಾಗತಿಸ್ತೀನಿ. ನಾವು ಎಲ್ಲ ಕಾಲದಲ್ಲೂ ಯುದ್ಧ ನಮ್ಮ ಕೊನೆ ಅನಿವಾರ್ಯ ಆಗಬೇಕು. ಸೊ ಯಾವುದೇ ಯುದ್ಧ ಆಗಬೇಕಾದ್ರೆ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಒಂದು ಏನೋ ಉದ್ದೇಶ. ಯಾವುದೇ ಉದ್ದೇಶ ಇಲ್ಲದೆ ಯುದ್ಧ ಸರಿಯಾದ ಮಟ್ಟದಲ್ಲಿರೋ ಯಾವುದೋ ದೇಶ ಮಾಡಲ್ಲ. ಸೊ ಈ ಏನು ಆಪರೇಷನ್ ಸಿಂಧೂರ್ನ ಉದ್ದೇಶ ಏನಿತ್ತು ಅಂದರೆ ಪಾಕಿಸ್ತಾನದಲ್ಲಿರೋ ಉಗ್ರರ ಶಿಬಿರಗಳನ್ನ ಧ್ವಂಸ ಮಾಡೋದು. ಅದು ಮಾಡಿದ್ವಿ. ಅದು ಮಾಡಿದ್ಮೇಲೆ 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕು, 2019ರಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ಮೇಲೆ ಅವರೇನು ಅಂಥ ಪ್ರತಿ ದಾಳಿ ಮಾಡಲಿಲ್ಲ, ಹಂಗೆ ಸ್ವಲ್ಪ ಮಾಗಾಡಿ ಸುಮ್ಮನೆ ಆದರು. ಈಗಲೂ ಹಾಗೇ ಇರ್ತಾರೆ ಅಂತ ತಿಳ್ಕೊಂಡಿದ್ವಿ. ಆದರೆ 8ನೇ ತಾರೀಕಿನಿಂದ ಅವರು ಡ್ರೋನ್ ಅಟ್ಯಾಕ್ ಎಲ್ಲ ಮಾಡಿದ್ರು, ಸ್ವಲ್ಪ ಮಿಸೈಲ್ ಅಟ್ಯಾಕು ಮಾಡಿರೋಗಿದೆ. ಅದು S-400 ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ನಾವು ಅದನ್ನು ತಡೆದು ಈಗ ಇಷ್ಟು ಬೇಗ ಈ ಕದನ ವಿರಾಮ ಅಂದರೆ ನಾವೇನು ವಾರ್ ಡಿಕ್ಲೇರ್ ಮಾಡಿರಲಿಲ್ಲ. ಓಕೆ, ವಾರ್ ಲೈಕ್ ಸಿಚುವೇಶನ್. ಇಷ್ಟು ಬೇಗ ಕದನ ವಿರಾಮಕ್ಕೆ ಪಾಕಿಸ್ತಾನ ಹೇಗೆ ಒಪ್ಕೊಂತು? ಅದಕ್ಕೆ ಮೂಲ ಕಾರಣ ಅವರ ಆರ್ಥಿಕ ಪರಿಸ್ಥಿತಿ. ಅವರಲ್ಲಿ ಇರೋದು ಫಾರಿನ್ ಎಕ್ಸ್ಚೇಂಜು ಜಸ್ಟ್ 1 ವೀಕ್ಗೆ ಆಗೋಷ್ಟು. ಅವರ ಟೋಟಲ್ ಸಾಲ, ಪಾಕಿಸ್ತಾನ ಅವರ ಟೋಟಲ್ ಸಾಲ $223 ಬಿಲಿಯನ್. ಅವರು ಚೈನಾ ಒಂದಕ್ಕೆ $29 ಬಿಲಿಯನ್ ಕೊಡಬೇಕು. ಈಗ ನೆನ್ನೆ ದಿವಸ ಅವ್ರಿಗೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ $1 ಬಿಲಿಯನ್
ಸಾಲ ಸಿಕ್ಕಿದೆ. ಅವರು 1.3 ಬಿಲಿಯನ್ ಸ್ಯಾಂಕ್ಷನ್ ಆಗಿತ್ತು. ಈಗ ಇದು ಅವರು ಯುದ್ಧ ರೀತಿ ಸ್ಟಾರ್ಟ್ ಆದಾಗ ನಾವು ಅದಕ್ಕೆ ಅಬ್ಜೆಕ್ಷನ್ ಆಗ್ತೋ ಕೊಡಲೇಬೇಡಿ ಅಂತ. ಆದ್ರೂ ಅವರು ಮಾನವೀಯತೆಯಿಂದ $1 ಬಿಲಿಯನ್ $1 ಬಿಲಿಯನ್ ಅಂದರೆ ಇಂಡಿಯನ್ ರುಪೀಸ್ಗೆ ನೀವು ಕನ್ವರ್ಟ್ ಮಾಡಿದರೆ ಅದು 100 ಕೋಟಿ ಆಗುತ್ತೆ. ನಮ್ಮ ಲೆಕ್ಕದಲ್ಲಿ ಅದೇನು ದೊಡ್ಡದಲ್ಲ, ನಮ್ಮ ದೇಶದ ಲೆಕ್ಕದಲ್ಲಿ ದೊಡ್ಡದಲ್ಲ. ನಮಗೆ ಬಂದರೆ 70 ಕೋಟಿ ಆಗುತ್ತೆ ಮೇ ಬಿ. 2.3 ಬಿಲಿಯನ್ ಅವರಿಗೆ ಸ್ಯಾಂಕ್ಷನ್ 1.3 ಬಿಲಿಯನ್ ಅವ್ರಿಗೆ ಸ್ಯಾಂಕ್ಷನ್ ಆಗಿದೆ. ನಾವು ಹೇಳಿದ್ವಿ ಅವ್ರಿಗೆ ಈಗಾಗಲೇ ಯು ಶುಡ್ ನಾಟ್ ಸಪೋರ್ಟ್ ದೆಮ್, ಯಾಕಂದರೆ ನೀವು ಏನು ಹಣ ಕೊಡ್ತಿದ್ದೀರಿ ಇಟ್ ಶುಡ್ ಬಿ ಯೂಸ್ಡ್ ಆನ್ ದ ಕಂಟ್ರಿ ಡೆವಲಪ್ಮೆಂಟ್ಗಾಗಲಿ ಅದಕ್ಕೆ ಯೂಸ್ ಮಾಡಬೇಕು. ಆದರೆ ಈ ಟೆರರ್ ಆ್ಯಕ್ಟಿವಿಟಿಗೆ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಕೊಡಬೇಡಿ ಅಂತ ನಾವು ಹೇಳಿದ್ವಿ. 1 ಬಿಲಿಯನ್ ಕೊಡ್ತಾ ಇದ್ದಾರೆ. ಸೊ ಈ ಇಂಡೋ ಪಾಕ್ ಇದರಲ್ಲಿ ಸ್ವಹಿತಾಸಕ್ತಿ ಇರೋ ಮೊದಲನೇ ದೇಶ ಅಂದರೆ ಯುದ್ಧ ನಡಿಬಾರ್ದು ಅಂತ, ಅದು ಚೈನಾ. ಯಾಕೆ ಚೈನಾ ಪಾಕಿಸ್ತಾನದಲ್ಲಿ ಮೂಲಭೂತ ಸೌಕರ್ಯಗಳಿಗೆ, ರಸ್ತೆಗಳಿಗೆ, ಅವರ ಗ್ವಾಡರ್ ಪೋರ್ಟು, ಆಮೇಲೆ ಅದೇನೋ ರೋಡ್ ಆ್ಯಂಡ್ ಬೆಲ್ಟ್ ಅಂತೇನೋ ಅವರು ಸೌತ್ ಈಸ್ಟ್ ಏಷ್ಯಾದಲ್ಲೆಲ್ಲ ಮಾಡೋಕೆ ಹೊರಟಿದ್ರು. ತುಂಬ ಹಣನ ಇನ್ವೆಸ್ಟ್ ಮಾಡಿದ್ದಾರೆ. ಅವರು 20,000 ಅವ್ರ ಸೈನ್ಯನೇ ಅಲ್ಲಿ ಇಟ್ಟವ್ರೆ. ಯಾಕೆಂದರೆ ಪಾಕಿಸ್ತಾನಿ ಸೈನ್ಯ ಅವ್ರ ವರ್ಕರ್ಸ್ಗೆ ರಕ್ಷಣೆ ಕೊಡೋಕ್ಕಾಗಲ್ಲ, ಬಲೂಚ್ ಲಿಬ್ರೇಷನ್ ಆರ್ಮಿ. ಸೊ ಅವ್ರದ್ದು ಅಲ್ಲಿ ವೆಸ್ಟೆಡ್ ಇಂಟ್ರೆಸ್ಟು ತುಂಬ ಇದೆ. ಅವರು ಮೊನ್ನೆ ಅವರ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಜಿನ್ ಪಿಂಗ್ ಕೂಡ ಹೇಳಿದರು, ಪಾಕಿಸ್ತಾನ ಭಾರತ ಒಟ್ಟಿಗೆ ಕೂತ್ಕೊಂಡು ಅವರು ಇದನ್ನು ಬಗೆಹರಿಸ್ಕೋಬೇಕು, ಯುದ್ಧ ಆಗೋದು ಸರಿಯಲ್ಲ ಅಂತ. ಅದೇ ರೀತಿ ವಿಶ್ವದ ದೊಡ್ಡ ರಾಷ್ಟ್ರ ಅಮೆರಿಕ, ಫ್ರಾನ್ಸ್ ಅವ್ರಿಗೂ ಕೂಡ ಈ ಯುದ್ಧ ಬೇಕಿರಲಿಲ್ಲ. ಯಾಕಂದರೆ ಎರಡೂ ದೇಶಗಳು ಅಣ್ವಸ್ತ್ರ ಹೊಂದವು. ಓಕೆ ಶಶಾಂಕ್ ಸರ್ ಒಂದು ನಿಮಿಷ. ಪಾಕ್ ಅಂಗಲಾಚಿ ಬೇಡಿಕೊಂಡಿದ್ದಕ್ಕೆ ಕದನ ವಿರಾಮ. ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದ್ದಂತಹ ಶತ್ರು ರಾಷ್ಟ್ರ ಪಾಕಿಸ್ತಾನ ಕಾಪಾಡಿ ಅಂತ ಅಮೆರಿಕ ಮೊರೆ ಹೋಗಿತ್ತು. ಈ ಪಾಪಿ ಪಾಕಿಸ್ತಾನ, ಗೋಗಿರದ ಪಾಕಿಸ್ತಾನ ಭಾರತದ ಜೊತೆ ಅಮೆರಿಕ ಮಾತುಕತೆಯನ್ನು ನಡೆಸಿದೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಭಾರತ ಒಪ್ಪಿಗೆಯನ್ನ ಸೂಚಿಸಿದೆ. ಪಾಕಿಸ್ತಾನ ಉತ್ತರನ ಪೌರುಷ ಪಾಕಿಸ್ತಾನದ್ದು. ಪದೇ ನಾವು ಯುದ್ಧಕ್ಕೆ ಸನ್ನದ್ಧ ಅಂತ ಹೇಳಿ ಒಂದಿಷ್ಟು ಮಂದಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆಸಿ ಮುನೀರ್ ಎಲ್ಲೋಗಿದ್ದಾನೋ ಗೊತ್ತಿಲ್ಲ ಸದ್ಯಕ್ಕೆ, ಸೇನಾ ಮುಖ್ಯಸ್ಥ. ನಾವು ಸರ್ವಶ್ರೇಷ್ಠರು, ನಾವೇ ಶ್ರೇಷ್ಠರು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಬುಟ್ಟೋ ಕೂಡ ತನ್ನದೇ ಆದಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲಿದ್ದಂತ ಒಂದಿಷ್ಟು ಸಚಿವರು ಹೇಳಿದ್ರು ನ್ಯೂಕ್ಲಿಯರ್ ಬಾಂಬ್ ಇದೆ, ನಾವು ಯುದ್ಧಕ್ಕೆ ಸನ್ನದ್ಧವಾಗಿದ್ದೀವಿ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಬಟ್ ಈಗ ಯಾವಾಗ ನಿಜವಾಗ್ಲಿ ಭಾರತ ಟಾರ್ಗೆಟ್ ಅನ್ನ ಮಾಡ್ತು, ಭಾರತ ಯಾವಾಗ ರಿಯಲ್ ಆಗಿ ದಾಳಿಗೆ ಇಳೀತು, ಆಗ ಭಾರತದ ದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಯಿತು. ಯುದ್ಧದ ಆತಂಕದಲ್ಲಿ ಇದ್ದದ್ದು ಪಾಕಿಸ್ತಾನ. ಮೇಲ್ನೋಟಕ್ಕೆ ನಾವು ಎಲ್ಲದಕ್ಕೂ ಸನ್ನದ್ಧ ಅಂತ ಹೇಳ್ತಾ ಇದ್ದಂತಹ ಪಾಕಿಸ್ತಾನದ ಪರಿಸ್ಥಿತಿ ಈ ವಿಶ್ವಕ್ಕೆ ಗೊತ್ತಿತ್ತು. ಡೈರೆಕ್ಟ್ ಆಗಿ ಯುದ್ಧ ಮಾಡಿ ಗೆಲ್ಲುವಂತಹ ಯಾವುದೇ ಸಾಧ್ಯತೆಗಳಿರಲಿಲ್ಲ. ಆ ಸಾಮರ್ಥ್ಯವೂ ಪಾಕಿಸ್ತಾನಕ್ಕೆ ಇರಲಿಲ್ಲ, ಆ ಸ್ಥಿತಿಯೂ ಇರಲಿಲ್ಲ ಪಾಕಿಸ್ತಾನದಲ್ಲಿ. ಒಂದ್ ವೇಳೆ ಏನಾದ್ರೂ ಯುದ್ಧ ಆಗಿದ್ರೆ ಜಸ್ಟ್ ಮೂರೇ ದಿನ ಪಾಕಿಸ್ತಾನ ಸರ್ವನಾಶ ಆಗ್ತಾ ಇತ್ತು. ಅಂತಹ ಪರಿಸ್ಥಿತಿ ಇದೆ ಪಾಕಿಸ್ತಾನದಲ್ಲಿ. ಒಂದ್ ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಇವತ್ತು ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇವತ್ತು ಕೂಡ ಅಲ್ಲಿದ್ದಂತಹ ಸೈನಿಕರನ್ನ ಹೊಡೆದುರುಳಿಸ್ತಾ ಇದೆ. ಇವತ್ತು ಕೂಡ ದಾಳಿಯನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಈ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಹೇಳ್ತಾ ಇತ್ತು ನಾವು ಯುದ್ಧಕ್ಕೆ ಸನ್ನದ್ಧ ಅಂತ ಹೇಳಿ, ಮೇಲ್ನೋಟಕ್ಕೆ ಯುದ್ಧ ಅಂತ ಹೇಳ್ತಾ ಇತ್ತು. ಬಟ್ ಆದ್ರ ಪದೇ ಹೋಗಿ ಅಮೆರಿಕವನ್ನ ಕೇಳ್ತಾ ಇತ್ತು ಯುದ್ಧವನ್ನ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಬನ್ನಿ ಅಂತ ಹೇಳಿ. ಹೀಗಾಗಿ ಅಮೆರಿಕ ಕೂಡ ಈಗ ಮಧ್ಯಸ್ಥಿಕೆಯನ್ನ ವಹಿಸಿದೆ. ಭಾರತ ಇದಕ್ಕೆ ಒಪ್ಪಿಗೆಯನ್ನ ಪಡೆದುಕೊಂಡಿದೆ. ಶಶಾಂಕ್ ಸರ್ ನೋಡಿ, ಈಗ ಕದನ ವಿರಾಮ ಘೋಷಣೆ ಆಗಿರುವಂತದ್ದು ಏನ್ ಹೇಳ್ತೀರಾ ಇದಕ್ಕೆ, ಅಮೆರಿಕ ಮಧ್ಯಸ್ಥಿಕೆ? ಅಲ್ಲ, ಅಮೆರಿಕ ಮಧ್ಯಸ್ಥಿಕೆ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಈಗಾಗಲೇ ಅಮೆರಿಕ ಈ ರೀತಿ ಆದಂತ ದೇಶಗಳ ಮಧ್ಯೆ ಏನೇನು ಮಾಡ್ತಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಈಗ ಯುಕ್ರೇನ್ ರಷ್ಯಾ ಮಧ್ಯೆ ಕೂಡ ಅಮೆರಿಕ ಸಾಕಷ್ಟು ಬಾರಿ ರಾಜತಾಂತ್ರಿಕ ನಡೆಸಿ ಇಲ್ಲ ನೀವು ಕದನ ವಿರಾಮ ನೀವು ಘೋಷಣೆ ಮಾಡಬೇಕು ಅಂತ ಸಾಕಷ್ಟು ಬಾರಿ ಟ್ರೈ ಮಾಡ್ತು.
ಅವ್ರ ಮಾತು ಕೇಳಿಲ್ಲ. ಯಾಕಂದರೆ ಆ ದೇಶದ ಪರಿಸ್ಥಿತಿ ಏನಾಗ್ತಿದೆ, ಯಾರು ರಿಟಾಲಿಯೇಟ್ ಮಾಡಿದ್ರು, ಯಾರು ಡಿಫೆನ್ಸಿವ್ ಮಾಡಿದ್ರು, ಯಾರು ಅಫೆನ್ಸಿವ್ ಮಾಡಿದ್ರು, ಯಾರು ಇದ್ದಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗ 48 hours ಬ್ಯಾಕ್ ಏನು ಇವರು ನಮಗೆ ಇದು ಎಕ್ಸ್ಕಲೇಟ್ ಮಾಡ್ತಿದ್ರು ಪಾಕಿಸ್ತಾನ, ನಾವು ಡಿಫೆನ್ಸಿವ್ ಮೋಡಲ್ಲೇ ಇದ್ದೀವಿ. ಆ ಡಿಫೆನ್ಸಿವ್ ಮೋಡ್ನ ಕೂಡ ಪಾಕಿಸ್ತಾನ ತಡ್ಕೊಳ್ಲಿಕ್ಕಾಗಿಲ್ಲ. ಯಾಕೆಂದರೆ ಅಷ್ಟು ಮೇಜರ್ ಆಗಿ ಪಾಕಿಸ್ತಾನ ಡ್ಯಾಮೇಜ್ ಆಗಿದೆ. ಒಂದು ಕಡೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಳಾಗೋಗಿದೆ, ಒಂದು ಕಡೆ ಅವರ ಆರ್ಮಿ ಬೇಸು, ಒಂದು ಕಡೆ ಅವರ ಏರ್ಫೋರ್ಸ್ ಬೇಸು. ಸೊ ಎಲ್ಲದನ್ನು ನಾವು ಟಾರ್ಗೆಟ್ ಮಾಡಿ ಎಲ್ಲ ಧ್ವಂಸ ಮಾಡಾದ್ಮೇಲೆ ಅವ್ರಿಗೆ ಒಂದು ಕಡೆ ಗೊತ್ತಾಗ್ತಿಲ್ಲ ನಾವೇನು ಮಾಡಬೇಕು, ಯಾರ ಹತ್ರ ಹೋಗಬೇಕು ಅಂತ. ಈಗ ಶಸ್ತ್ರಾಸ್ತ್ರದ ಕೊರತೆ ಅವ್ರಿಗಿದೆ, ಮೋರ್ ಓವರ್ ಆಯಿಲ್ ಕ್ರೈಸಿಸ್ ಅವ್ರಿಗಿದೆ. 9-10 ದಿನ ಆಗುವಷ್ಟು ಆಯಿಲ್ ಕರಾಚಿ ಬೇಸಲ್ಲಿತ್ತು, ಕರಾಚಿ ಹಾರ್ಬರಲ್ಲಿತ್ತು, ಅದು ಕೂಡ ಧ್ವಂಸ ಆಗಿದೆ. ಸೊ ಹೀಗಾಗಿ ಆರ್ಥಿಕ ಪರಿಸ್ಥಿತಿ ಈಗಾಗಲೇ $300 $1 ಇದೆ ಅವರದು. ಅವ್ರಿಗೆ ಹೇಳ್ಕೊಳ್ಳಕ್ಕೆ ಏನೂ ಇಲ್ಲ, ಟೆಕ್ನಾಲಜಿ ಇಲ್ಲ, ಟೆಕ್ನಿಕ್ಯಾಲಿಟಿ ಇಲ್ಲ. ಯಾವುದೋ ಒಂದು ಚೈನಾ ಅನ್ನೋ ದೇಶನ ನಂಬಿಕೊಂಡು ಚೈನಾ ಇದ್ರೆ ಸಾಕು ನಾನು ಯುದ್ಧಕ್ಕೆ ಹೋಗ್ಬೋದು ಭಾರತ ದೇಶ ಅಂತ ಭಾರತ ದೇಶದ ಮೇಲೆ ಬಂದದ್ರಿಂದ ಪಾಕಿಸ್ತಾನಕ್ಕೆ ಈ ಗತಿ ಬಂತು. 24 hours ಬ್ಯಾಕು ನಿನ್ನೆ ರಾತ್ರಿ ಗೋಗರಿತರೆ ಹೋಗಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಹೋಗಿ ಅಮೆರಿಕದ ಸಚಿವರ ಹತ್ರ ಗೋಗರಿತಾರೆ, ಫೋನ್ ಕಾಲಲ್ಲಿ ಮಾತಾಡ್ತಾರೆ, ನೀವು ದಯವಿಟ್ಟು ಇಂಟರ್ವ್ಯೂನ್ ಆಗಿ, ನೀವು ಇಂಟರ್ವ್ಯೂನ್ ಆದರೆ ನಿಮ್ಮ ಮಾತು, ನಿಮ್ಮ ಫ್ರೆಂಡ್ಶಿಪ್ಪು, ಭಾರತದ ಬಾಂಧವ್ಯ ಭಾಳ ಚೆನ್ನಾಗಿದೆ, ನಿಮ್ಮ ಟ್ರೇಡ್ ಚೆನ್ನಾಗಿದೆ, ದಯಮಾಡಿ ನೀವು ಮಾತಾಡಿ ನಮಗೊಂದು ಕದನ ವಿರಾಮ ಘೋಷಿಸಿ, ನಮ್ಗೆ ಇಷ್ಟ ಇಲ್ಲ ವಾರ್ ಅಂತ ಈಗ ಪಾಕಿಸ್ತಾನ ಡಿಕ್ಲೇರ್ ಮಾಡ್ತಿದೆ. ಓಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕದನ ವಿರಾಮವನ್ನ ಸ್ವಾಗತಿಸಿದ್ದಾರೆ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಕದನ ವಿರಾಮ ಸ್ವಾಗತಿಸಿದ ಸಿಎಂ ಸಿದ್ದರಾಮಯ್ಯ, ಕದನ ವಿರಾಮದಿಂದ ಸಂತೋಷವಾಗಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಕದನ ವಿರಾಮ ಅಂತ ಭಾರತ ಮೈ ಮರೆಯುವಂತಿಲ್ಲ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಟ್ವೀಟ್ ಇದು. ಸಿದ್ದರಾಮಯ್ಯನವರು ಕೂಡ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು. ಅನಿವಾರ್ಯತೆ ಇದ್ರೆ ಮಾತ್ರ, ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಯುದ್ಧವನ್ನ ಮಾಡೋಣ ಅಂತ ಹೇಳಿದ್ರು. ಶಾಂತಿ ಮಂತ್ರವನ್ನ ಜಪನೆ ಮಾಡಿದ್ರು. ಈಗ ಕದನ ವಿರಾಮವನ್ನು ಕೂಡ ಸ್ವಾಗತ ಮಾಡಿದ್ದಾರೆ. ವೇಣು ಸರ್ ನೋಡಿ, ಈಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಇನ್ನೇನು ಆಲ್ಮೋಸ್ಟ್ ಯುದ್ಧ ಆಗುತ್ತೆ, ಎಲ್ಲರೂ ಕೂಡ ಹೇಳ್ತಾ ಇದ್ರು ಅಘೋಷಿತ ಯುದ್ಧ ಆಗ್ತಾ ಇದೆ ಅಂತ ಹೇಳಿ. ಬಟ್ ಈಗ ಕದನ ವಿರಾಮ ಆಗಿದೆ, ಏನ್ ಹೇಳ್ತೀರಾ? ಒಂದು ಕಡೆ ಸಂತೋಷ ಅಂತ ಎಲ್ಲರೂ ಭಾವಿಸ್ಬೋದು, ಆದರೆ ಇನ್ನೊಂದು ಕಡೆ ನೋಡ್ಬೇಕಾದ್ರೆ ನಾವು ಇದು ಏನು ಸ್ಟಾರ್ಟ್ ಮಾಡಿದ್ವಿ ಇದನ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಮಿಷನ್ ಕಂಪ್ಲೀಟ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಉಗ್ರವಾದವನ್ನ ಪೋಷಿಸ್ತಾ ಬಂದಿದೆ. ನಾವು ಏತಕ್ಕೋಸ್ಕರ ಈಗ ನಾವು ಈ ಕಾನ್ಫ್ಲಿಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಉಗ್ರವಾದವನ್ನ ಬುಡ ಸಮೇತ ಕಿತ್ತು ಅದು ಇನ್ನೆಂದೂ ಬೆಳಿಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಇದೆಲ್ಲೋ ಸಂಪೂರ್ಣಗೊಂಡಿಲ್ಲ ಅನ್ನೋ ಒಂದು ಆತಂಕ ಇನ್ನು ಕಾಡ್ತಾ ಇದೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದು ಬಂದಿಲ್ಲ ಅನ್ನೋ ಒಂದು ಮನಸ್ಥಿತಿ ಎಲ್ಲರಲ್ಲೂ ಇದೆ. ಅದರಿಂದ ಒಂದು ಕಡೆ ಸಂತೋಷ ಆದ್ರೆ, ಯುದ್ಧದ ವಿರಾಮ, ಕದನ ವಿರಾಮ ಆಗಿರೋದು ಸಂತೋಷ ಆದ್ರೆ ಇದು ಅಂತಿಮನ. ಈಗ ಫಾರಿನ್ ಪಾಲಿಸೀಸ್ ಏನ್ ಹೇಳುತ್ತೆ, ನೀವು ಈಗಾಗಲೇ ಹೇಳಿದಾಗೆ ನಾವು ಹಲವಾರು ಯುದ್ಧಗಳನ್ನ ಮಾಡಿದ್ದೇವೆ. 1947 ಇರ್ಬೋದು, 61 ಇರ್ಬೋದು ಚೈನಾ ಜೊತೆ, 65 ಅಲ್ಲಿ ಪಾಕಿಸ್ತಾನ ಜೊತೆ, ಮತ್ತೆ ನಾವು ಈಗ 71 ಅಲ್ಲಿ ನೀವು ಹೇಳಿದ್ರಿ 93,000 ಶರಣಾಗತಿ ಏನು ಸೈನಿಕರನ್ನ ವಿತ್ ವೆಪನ್ಸ್ ಅವರು ಶರಣಾಗತಿ ಮಾಡಿದ್ವಿ. ಆಗ್ಲೂ ಬುದ್ಧಿ ಕಲೀಲಿಲ್ಲ, ಆಗ್ಲೂ ಶಿಮ್ಲಾ ಒಪ್ಪಂದ ಆಯ್ತು, ಹಾಗೇನಾದ್ರೂ ಬುದ್ಧಿ ಕಲ್ತಿದ್ರ? ಇಲ್ಲ. ಸೊ ಮೊಹಮ್ಮದ್ ಜಿನ್ನಾ ಇಂದ ಹಿಡಿದು ಇದುವರೆಗೂ ಆ ಉಗ್ರವಾದವನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಬಂದಿದೆ. ಈಗ ನಮ್ಗೆ ಅದು ಕೊನೆಗಾಣಿಸ್ಬೇಕು ಅಂತೇಳಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಸೊ ಅದು ಅಂತ್ಯ ಅನಿಸ್ಲಿಲ್ಲ ಅಂತ ನನ್ನ ಅನಿಸಿಕೆ. ಈ ಉಗ್ರವಾದವನ್ನ ಸಂಪೂರ್ಣವಾಗಿ ಇವರು ಏನು ಈಗ ಫಾರಿನ್ ಪಾಲಿಸೀಸ್ ಏನು ಡಿಕ್ಲೇರ್ ಆಗುತ್ತೆ ಅದರಲ್ಲಿ ಇವೆಲ್ಲವೂ ಬರುತ್ತಾ ಅನ್ನೋದು ನಾವು ಕಾದ್ ನೋಡ್ಬೇಕಾಗಿದೆ. ಶಶಾಂಕ್ ಸರ್ ನೋಡಿ, ಈಗ ಹೇಳ್ತಾ ಇದ್ರು ಮಿಷನ್ ಅನ್ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಭಾರತದ ಟಾರ್ಗೆಟ್ ಇದ್ದಿದ್ದು, ಇಂಟೆನ್ಷನ್ ಇದ್ದಿದ್ದು ಉಗ್ರವಾದದ ವಿರುದ್ಧ. ಈಗ ಅನ್ಕಂಪ್ಲೀಟ್ ಆಯ್ತಲ್ವಾ ಅಂತ ಒಂದು ಮಾತು ಬರ್ತಾ ಇದೆ. ಖಂಡಿತವಾಗೂ ಎಲ್ಲರಿಗೂ ಇದ್ರ ಬಗ್ಗೆ ಬೇಸರ ಇದೆ. ಯಾಕಂದ್ರೆ ದೇಶದ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಕೈ ಹಾಕದಂತವ್ರು, ಉಗ್ರವಾದಿಗಳನ್ನ ನಾವು ಪೋಷಣೆ ಮಾಡ್ತೀವಿ, ಅವ್ರನ್ನ ನೀವು ಕೊಂದ್ರೆ ಅವ್ರನ್ನ ಕಾಫಿನ್ನ ನಮ್ಮ ಸೇನಾಧಿಕಾರಿಗಳು ಹೆಗಲ ಮೇಲೆ ಇಟ್ಕೊಂಡು ನಮ್ಮ ದೇಶದಲ್ಲಿ ಅವರಿಗೆ ಗೌರವ ಕೊಡ್ತೀವಿ ಅಂತ ಹೇಳಿದಂತ ಪಾಕಿಸ್ತಾನಕ್ಕೆ ನಾವು ಸ್ವಲ್ಪ ಗಾಯ ಮಾಡಿ ಬಿಟ್ರೆ, ಈಗಾಗಲೇ ಡ್ಯಾಮೇಜ್ ಮಾಡಿದೀವಿ, ಗಾಯ ಆಗಿದೆ, ಆ ಗಾಯ ಸ್ವಲ್ಪ ಮಾಡಿ ಬಿಟ್ರೆ ತೊಂದರೆ ಆಗುತ್ತೆ. ಅವ್ರನ್ನ ಪೂರ್ತಿ ಫಿನಿಶ್ ಮಾಡಬೇಕು.
ನಾವು ವಿಶ್ವಕ್ಕೆ ಸಾರ್ತಾ ಇರೋದೇನು, ನಮ್ಮ ಟಾರ್ಗೆಟ್ ಏನು, ನಮ್ಮ ಮೋಟೋ ಏನು, ನಮ್ಮ ಫ್ರೇಮ್ ವರ್ಕ್ ಏನು? ಉಗ್ರವಾದಿಗಳು ಉಗ್ರವಾದಿತನ, ಟೆರರಿಸಮ್ ಅಂಡ್ ಟೆರರಿಸ್ಟ್, ಇಡೀ ಪ್ರಪಂಚಕ್ಕೆ ಇವ್ರು ಮುಳ್ಳಾಗಿದ್ದಾರೆ. ಇವ್ರನ್ನ ಬೇರೆ ಸಮೇತ ಕಿತ್ತಾಕ್ಬೇಕು, ಯಾವುದೇ ದೇಶ ಆಗ್ಲಿ ಯಾರೇ ಒಂದು ಆಗ್ಲಿ. ನಿಮಿಷ ಸರ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವಾಲಯದಿಂದ ಮಹತ್ವದ ಸುದ್ದಿಗೋಷ್ಠಿ ಇದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕದನ ವಿರಾಮದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವಾಲಯದಿಂದ ಮಹತ್ವದ ಸುದ್ದಿಗೋಷ್ಠಿ. ಕದನ ವಿರಾಮದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾರೆ. ಅನಿರೀಕ್ಷಿತವಾಗಿ ನಡೆದಂತಹ ಬೆಳವಣಿಗೆ ಇದು. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಅಜಿತ್ ದೋವಲ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತೆ ಸಲಹೆಗಾರರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ ಅಜಿತ್ ದೋವಲ್ ಅವರ ಭೇಟಿ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಅಜಿತ್ ದೋವಲ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತೆ ಸಲಹೆಗಾರರು ಪಹಲ್ಗಾಮ್ ದಾಳಿಯ ನಂತರ ತುಂಬಾ ಆಕ್ಟಿವ್ ಆಗಿ, ತುಂಬಾ ಎಫೆಕ್ಟಿವ್ ಆಗಿ, ಕೇವಲ ಆಕ್ಟಿವ್ ಮಾತ್ರ ಅಲ್ಲ, ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಅಜಿತ್ ದೋವಲ್ ಅವರು. 9 ಕಡೆ ದಾಳಿ, ಅದಾದ ನಂತರ ಭಾರತದ ಡಿಫೆನ್ಸ್ ಆಗಿರ್ಬೋದು, ಜೊತೆಗೆ ನಾವು ಒಂದಿಷ್ಟು ವಾಪಸ್ ಕೊಟ್ಟಿದ್ದೀವಿ. ಆ ಎಲ್ಲವೂ ಕೂಡ ಅಜಿತ್ ದೋವಲ್ ಅವರ ಮಾರ್ಗದರ್ಶನದಲ್ಲಿ ಕೂಡ ಆಗಿರುವಂತದ್ದು, ಅವರ ಸಲಹೆ ಮೇರೆಗೆ. ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಕದನ ವಿರಾಮ ಘೋಷಣೆ ಆಗಿದೆ ಒಂದು ಕಡೆ. ಯಾವ ರೀತಿಯಾಗಿ ಇದನ್ನ ಭಾರತ ನೋಡುತ್ತೆ, ಈಗ ರಾಜತಾಂತ್ರಿಕವಾಗಿ ಕೂಡ ಯಾವ ರೀತಿಯಾಗಿ ಭಾರತದ ನಡೆ ಇರುತ್ತೆ, ಜೊತೆಗೆ ಯಾಕೆ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ಶಿವಲಿಂಗಯ್ಯ ಸರ್, ನೋಡಿ, ಈಗ ಎಲ್ಲರ ಪ್ರಶ್ನೆ ಒಂದು ನೋಡಿ, ಯುದ್ಧದ ವಾತಾವರಣ ಇತ್ತು, ಎಲ್ಲರೂ ಕೂಡ ಹೇಳಿದ್ದು ಇದು ಅಘೋಷಿತ ಯುದ್ಧ ಅಂತಾನೆ ಪರಿಗಣಿಸಿದ್ರು ಅಂತ ಹೇಳಿ, ಭಾರತ ಕೂಡ ಅದೇ ರೀತಿಯಾಗಿ ಪರಿಗಣಿಸಿತ್ತು. ಬಟ್ ಈಗ ಯಾಕೆ ಕದನ ವಿರಾಮ ಅಂತ? ಕದನ ವಿರಾಮ ನಮ್ಮ ಪರವಾಗೇ ಇದೆ. ಯಾವ ರೀತಿ? ನಮ್ಮ ಏನು ಅಬ್ಜೆಕ್ಟಿವ್ ಇತ್ತು ಅದನ್ನು ಪೂರ್ಣವಾಗಿ ನಾವು ಕಾರ್ಯಗತ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವ್ರಿಗೆ ಸರಿಯಾದ ಪೆಟ್ಟು ಕೊಟ್ಟಿದ್ದೀವಿ, ಅವ್ರಿಗೆ ತೋರಿಸಿದ್ದೀವಿ ನೆಕ್ಸ್ಟ್ ಹೀಗೆ ಮಾಡ್ತೀವಿ ಅಂತ. ನೀವೆಲ್ಲರೂ ಹೇಳ್ತಿದ್ದೀರಾ ಇದು ಟೆರರಿಸಮ್ನ ಬುಡ ಸಮೇತಕ್ಕೆ ಆಗಲ್ಲ. ಯಾಕೆ ಅಷ್ಟು ಹಬ್ಬಿಬಿಟ್ಟಿದೆ. ಪಾಕಿಸ್ತಾನದ ಒಳಗಡೆನೆ ಅವರು ಕೂಡ ಅಲ್ಲಿ ಯಾರು ಸೆಕ್ಯುಲರು ಕೆಲವು ಸರಿಯಾಗಿ ಯೋಚನೆ ಮಾಡೋರು ಇದ್ದಾರೆ, ಅವ್ರ ಕೈಲಿ ಮಾತಾಡ್ತೀನಿ ಸರ್ ಒಂದು ನಿಮಿಷ. ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ. ಈ ಕ್ಷಣದಿಂದಲೇ ದಾಳಿ ಪ್ರತಿ ದಾಳಿ ನಿಲ್ಲಿಸಬೇಕು, ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಲು ಸೂಚನೆಯನ್ನು ಕೊಡಲಾಗಿದೆ. ಎಕ್ಸ್ ನಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಕ್ಷಣದಿಂದಲೇ ದಾಳಿ ಪ್ರತಿ ದಾಳಿ ಇರೋದಿಲ್ಲ, ನಿಲ್ಲಿಸಬೇಕು. ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಜೈಶಂಕರ್ ಅವರು. ಟ್ವೀಟ್ ಮಾಡಿದ್ದಾರೆ ವಿದೇಶಾಂಗ ಇಲಾಖೆಯ ಸಚಿವರು, ಟ್ವೀಟ್ ಮಾಡಿ ಎಲ್ಲವೂ ಸ್ಟಾಪ್ ಮಾಡಿ ಅಂದ್ರು. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭವಾಗುತ್ತೆ. ಪ್ರಧಾನಿ ನಿವಾಸಕ್ಕೆ ಈಗಾಗಲೇ ಅಜಿತ್ ದೋವಲ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕದನ ವಿರಾಮ ಘೋಷಣೆಯಾಗಿದ್ದ ಬೆನ್ನಲ್ಲೇ ದೋವಲ್ ಅವರ ಆಗಮನ ಆಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಮೀಟಿಂಗ್ ಕೂಡ ಇರುತ್ತೆ. ರಕ್ಷಣಾ ಸಚಿವರು ಭಾಗಿಯಾಗ್ತಾರೆ, 3 ಪಡೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ನಡೆಸ್ತಾ ಇದ್ರು. ಒಂದು ಕಡೆ ಕದನ ವಿರಾಮ ಘೋಷಣೆ ಆಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಮೀಟಿಂಗ್ ಕೂಡ ಇರುತ್ತೆ. ಈ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಜೊತೆಗೆ ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಇಡೀ ದೇಶ ಪ್ರತೀಕಾರವನ್ನ ಕೇಳ್ತಾ ಇತ್ತು, ಆಗ ಆಪರೇಷನ್ ಸಿಂಧೂರ್ ಆಯ್ತು. ಈಗ ಇಡೀ ದೇಶ ಪಾಕಿಸ್ತಾನದ ಸರ್ವನಾಶವನ್ನ ಕೇಳ್ತಾ ಇತ್ತು. ಒಂದು ಕಡೆ ಅಪ್ರೋಚ್ ಕೂಡ ಅದೇ ರೀತಿಯಾಗಿತ್ತು. ನಾವು ಅಪ್ರೋಚ್ ಅನ್ನೋದಕ್ಕಿಂತ ಆ ಕಡೆಯಿಂದ ಕೆಣಕ್ತಾ ಇದ್ರು ನಮ್ಮನ್ನ. ಇದು ಎಲ್ಲರೂ ಕೂಡ ಸಾಕಾಗಿತ್ತು. ಪಾಕಿಸ್ತಾನ ಪದೇ ಪದೇ ಕೆಣಕ್ತಾ ಇದ್ದನ್ನ ನೋಡಿ ಇಡೀ ದೇಶ ಕೇಳಿತ್ತು, ಈ ಬಾರಿ ಒಂದು ಫುಲ್ ಸ್ಟಾಪ್ ಬಿಡಲೇಬೇಕಾಗಿರುವಂತದ್ದು. ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಲೇಬೇಕಾಗಿದೆ. ಪಾಕಿಸ್ತಾನ ತನ್ನ ಮನೆಯಲ್ಲಿ ವಿಷಸರ್ಪಗಳನ್ನ ಸಾಕ್ತಾ ಇತ್ತು. ಭಯೋತ್ಪಾದಕರು ವಿಷಸರ್ಪಗಳು, ಆ ವಿಷಸರ್ಪಗಳು ಭಾರತದ ಗಡಿ ಒಳಗಡೆ ಬಂದು ಆಗಾಗ ಏನ್ ಮಾಡ್ಬೇಕಿತ್ತು ಅದನ್ನ ಮಾಡಿ ಹೋಗ್ತಾ ಇತ್ತು. ಬಟ್ ಭಾರತ ಈ ಬಾರಿ
ವಿಷ ಸರ್ಪಗಳು ಇದ್ದ ಮತ್ತು ವಿಷ ಸರ್ಪಗಳು ಹುಟ್ತಾ ಇದ್ದಂತಹ ಹುತ್ತಗಳನ್ನ ಧ್ವಂಸ ಮಾಡಿತು. ಕದನ ವಿರಾಮದ ನಡುವೆ ಮೋದಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪಾಕ್ಗೆ ಕಠಿಣ ಸಂದೇಶವನ್ನ ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಭಯೋತ್ಪಾದನೆ ಯುದ್ಧದ ಚಟುವಟಿಕೆ ಇದ್ದಂತೆ, ಉಗ್ರ ಕೃತ್ಯವನ್ನ ಯುದ್ಧವೆಂತ ನಾವು ಪರಿಗಣಿಸಿ ತಕ್ಕ ಪ್ರತಿಕ್ರಿಯೆಯನ್ನ ಕೊಡ್ತೀವಿ. ಭಯೋತ್ಪಾದನೆ ಸಹಿಸುವ ಮಾತೇ ಇಲ್ಲ ಅನ್ನುವ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವದ ನಿರ್ಧಾರ. ಪಾಕ್ಗೆ ಕಠಿಣ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಏನು ಕಠಿಣ ಸಂದೇಶ ಅಂತ ಹೇಳಿದ್ರೆ, ಭಯೋತ್ಪಾದನೆ ಯುದ್ಧದ ಚಟುವಟಿಕೆ ಇದ್ದಂತೆ. ಓಕೆ ಶಿವಲಿಂಗ ಸರ್, ಕಂಟಿನ್ಯೂ ಮಾಡಿ. ಹೇಳ್ತಾ ಇದ್ರಿ ಭಾರತದ ಪರವಾಗಿದೆ ಇದು ಕದನ ವಿರಾಮ ಅಂತ ಹೇಳಿ. ಯಾವ ರೀತಿ, ಹೇಗೆ? 1984ರವರೆಗೂ ಅದು ನಾನು 71 ವಾರಲ್ಲಿ ಏರ್ಫೋರ್ಸ್ ಸೇರಿದ್ದು. 84ವರೆಗೂ ನಮಗೆ ಭಯೋತ್ಪಾದನೆ ಏನು ಅಂತಲೇ ಗೊತ್ತಿರಲಿಲ್ಲ. ವಿ ವರ್ ನಾಟ್ ಅವೇರ್ ಆಫ್ ಸಚ್ ಎ ಥಿಂಗ್. ಎಲ್ಲೂ ಪ್ರಪಂಚ ಎಲ್ಲದು ಇದೆಯಾ ಅಂತ ನಮಗೆ ಅನುಭವನೂ ಇಲ್ಲ, ನಾವು ಯಾವುದೇ ಮಾಧ್ಯಮದಲ್ಲೂ ನೋಡ್ತಿರ್ಲಿಲ್ಲ. ಏಷ್ಯಾಕ್ಕೆ ಭಯೋತ್ಪಾದನೆ ತಂದವರು ಯಾರು? ಅಮೇರಿಕನ್ಸ್. 1979ರಲ್ಲಿ ರಷ್ಯನ್ಸು ಆಫ್ಘಾನಿಸ್ತಾನಕ್ಕೆ ಎಂಟ್ರಿ ಆದರು. ಆಫ್ಘಾನಿಸ್ತಾನಕ್ಕೆ ಎಂಟ್ರಿ ಆಗಿ ಅವ್ರದ್ದೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಅವ್ರನ್ನ ಕಮ್ಯುನಿಸ್ಟನ್ನ ಆಚೆಗೆ ತಳ್ಳಬೇಕು ಅಂದ್ಬಿಟ್ಟು ಅಮೇರಿಕಾದವರು ಪಾಕಿಸ್ತಾನಕ್ಕೆ ಇನ್ನಿಲ್ಲದ ಸಹಾಯ ಮಾಡಿ, ಈ ಒಸಾಮಾ ಬಿನ್ ಲಾಡನ್ನಿಂದ ಹಿಡಿದು ಮುಸ್ಲಿಂ ರಾಷ್ಟ್ರದಲ್ಲಿರೋ ಎಲ್ಲ ಭಯೋತ್ಪಾದಕರನ್ನು ತಂದು ಅಲ್ಲಿ ಬಿಟ್ಟು ಅವ್ರಿಗೆ ಹಣ, ಆಯುಧ, ಶಸ್ತ್ರಾಸ್ತ್ರ ಎಲ್ಲ ಕೊಟ್ಟರು. ಅಲ್ಲಿ ಬೆಳೀತು. ಅಲ್ಲಿ ಬೆಳೆದು ಆಮೇಲೆ ರಷ್ಯನ್ಸ್ ಅಲ್ಲಿ 1 ಲಕ್ಷ ಜನ ಸೈನ್ಯ ಕಳ್ಕೊಂಡ್ರು. ತುಂಬ ಲಾಸ್ ಆಯಿತು. ಅವರ ಎರ್ಸ್ಟ್ರೈಲ್ USSR, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟಿಕ್ ಎಲ್ಲ ಒಡೆದೋಯ್ತು. ಎಲ್ಲ ಬೇರೆ ಬೇರೆ ದೇಶ ಆಗೋಗ್ಬಿಟ್ಟು ಅವ್ರು ಅಲ್ಲಿಂದ ಕಾಲು ತೆಗೆದ್ರು. ಆಮೇಲೆ ಈ ಭಯೋತ್ಪಾದಕರು ಎಲ್ಲಿ ಹೋಗ್ತಾರೆ? ಏಷ್ಯಾದಲ್ಲೇ ಉಳ್ಕೊತು. ಈಗ ಪಾಕಿಸ್ತಾನ ಈ ಭಯೋತ್ಪಾದಕರ ಕೇಂದ್ರ ಆಗಿದೆ. ಅದನ್ನು ನೀವು ಅಥವಾ ಬೇರೆ ಇನ್ಯಾರು ತೆಗಿಯೋಕ್ಕಾಗಲ್ಲ. ಅಷ್ಟು ಹೆಮ್ಮರಾಗಿ ಬೆಳೆದಿದೆ. ಆ ಪಾಕಿಸ್ತಾನದವರೇ ಕೆಲವರು ರೀಸನಬಲ್ ಪೀಪಲ್. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಅಲ್ಲಿ ಒಂದು ಬ್ಲಾಶ್ ಫೇಮಸ್ ಲಾ ಅಂತ ಇದೆ. ಅದು ಕನ್ನಡದಲ್ಲಿ ಧರ್ಮ ನಿಂದನೆ ಲಾ ಅಂತ. ಹಂಗಂದ್ರೆ ಅವರ ಏನು ಕುರಾನ್ ಯಾರಾದರೂ ಒಂದು 2 ಆಳೆ ಎಳೆದ್ಬಿಟ್ಟು ಒಬ್ಬ ಹಿಂದೂನೋ ಕ್ರಿಶ್ಚಿಯನೋ ಅಥವಾ ಪಾರ್ಸಿನೋ ಇವನು ನಮ್ಮ ಕುರಾನ್ಗೆ ಅವಮಾನ ಮಾಡಿಬಿಟ್ಟು ಅಂತ ಆ ಸ್ಪೆಷಲ್ ಕೋರ್ಟಿಗೆ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿಬಿಟ್ರೆ ಅವನಿಗೆ ಮರಣದಂಡನೆ ಕೊಡ್ತಾರೆ. ಈ ಲಾ, ಈ ಬ್ಲಾಶ್ ಫೇಮಸ್ ಲಾ ಸರಿ ಇಲ್ಲ ಅಂದ್ಬಿಟ್ಟು ಆವಾಗ ಪಾಕಿಸ್ತಾನ ಪಂಜಾಬ್ ಗವರ್ನರ್ ಇದ್ದರು. ಅವರು ಒಬ್ಬ ಸೆಕ್ಯುಲರ್ ಒಳ್ಳೆ ಮನುಷ್ಯ. ಅವ್ರು ಹೇಳಿದ್ರು ಈ ಲಾ ಸರಿ ಇಲ್ಲ, ಹಿಂಗೆ ತೆಗಿಬೇಕು ಅಂತ. ಅದಕ್ಕೆ ಕೋಪಗೊಂಡು ಅವರ ಸ್ವಂತ ಅಂಗರಕ್ಷಕ ಅವ್ರನ್ನ ಹೊಡೆದಾಕ್ಬಿಟ್ಟ. ಅಂದರೆ ನಾನು ಇದನ್ನು ಏನಕ್ಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಮತಾಂಧತೆ ಆ ಮಟ್ಟಕ್ಕೆ ಬೇರೆ ಬಿಟ್ಟಿದೆ. ನೀವು ಏನಿಗೆ ಮಾಡ್ತಾರೆ, ಯುದ್ಧ ಮಾಡಿಬಿಡೋಣ, ಹೊಡೆದ್ಬಿಡೋಣ ಅಂತ. ಬಟ್ ಅವರು ಅಷ್ಟು ಆಳವಾಗಿ ಅವರ ಮನಸ್ಸಿನೊಳಗೆ ಅವರ ಕಲ್ಚರ್ ಏನು ಅವ್ರ ಸಂಸ್ಕೃತಿಯಲ್ಲಿ ಇಳಿದಿರ್ಬೇಕಾದ್ರೆ ನೀವು ಹೆಂಗೆ ತೆಗಿತೀರ ಹೇಳಿ? ಅವರು 23 ಕೋಟಿ ಜನನೂ ತೆಗಿಯೋಕ್ಕಾಗುತ್ತಾ ನಾವು? ಸೊ ಈಗ ನಾವು ಮಾಡಿರೋದು ಅವ್ರಿಗೆ ಪೆಟ್ಟು ಕೊಟ್ಟಿದ್ದೀವಿ. ಭಯೋತ್ಪಾದಕಕ್ಕೂ ಇದಾಗಿದೆ. ಅವರು ನಮಗಿನ್ನ ಜಾಸ್ತಿ ಪಾಕಿಸ್ತಾನದಲ್ಲೂ ನಡೀತಾ. ಅದು ನಾನು ಹೇಳ್ಬಾರ್ದು. ಅವು ಅಲ್ಲಿ ಆತ್ಮಾಹುತಿ ಬಾಂಬರ್ಸ್ ಎಷ್ಟು ಸರಿ ಬ್ಲಾಸ್ಟ್ ಆದರು. ಒಂದು ಸರಿ ನಮ್ಮ ವಾಘಾ ಬಾರ್ಡರ್ ಪಕ್ಕದಲ್ಲೇ ಆಗಿ 69 ಜನ ಹೋದ್ರು. ನಮ್ಗೆ ಭಯ ಆಯಿತು, ಏನು ಈ ಕಡೆ ಅವ್ನು ಬಂದುಬಿಟ್ಟಿದ್ರೆ ಏನಪ್ಪ ಅಂತ. ಅಲ್ಲಿ 13,000 ಏನೋ ಮದ್ರಸಾಗಳಿವೆ ಪಾಕಿಸ್ತಾನದಲ್ಲಿ. ಮದ್ರಸಾ ಅಂತ ಗೊತ್ತಲ್ಲ, ಪ್ರೈಮರಿ ಸ್ಕೂಲ್ಗೂ. ಅಲ್ಲಿ ಮಕ್ಕಳಿಗೆ ಸೈನ್ಸು, ಮ್ಯಾಥ್ಸು, ಫಿಸಿಕ್ಸು ಯಾವುದು ಹೇಳ್ಕೊಡೋಲ್ಲ. ಬರೀ ಇಸ್ಲಾಂ ಧರ್ಮದ್ದು ಕಾಫಿರನ್ನು ಹೊಡಿಬೇಕು. 13, 14, 15 ವರ್ಷಕ್ಕೆ ಅದನ್ನೇ ತುಂಬ್ತಾರೆ. ಆ ಹುಡುಗರೆಲ್ಲ ಮುಂದೆ ಇವರೇನು ಅವ್ರಿಗೆ ನೀನು ಜಿಹಾದ್ ಅಂದರೆ ಮುಸ್ಲಿಂ ಅಲ್ದವ್ರನ್ನ ಹೊಡೆದಾಕಿದ್ರೆ ನೀನು ಮೇಲಕ್ಕೆ ಹೋದರೆ ನಿನಗೆ 72 ಜನ ಕನ್ವೇಯರ್ ಸಿಗ್ತಾರೆ. ಅದು ಇದು ತುಂಬಿ ಈ ರೀತಿಯಲ್ಲಿ ಅವರು ಸಾಮಾಜಿಕವಾಗಿ ಸೊಸೈಟಿನೇ ಆ ರೀತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವಾಲಯದಿಂದ ಸುದ್ದಿಗೋಷ್ಠಿ ಇದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ರಕ್ಷಣಾ ಸಚಿವಾಲಯದ ಅಧಿಕಾರಿಗಳು. ಸುದ್ದಿಗೋಷ್ಠಿಯಲ್ಲಿ 3 ಸೇನಾ ಮುಖ್ಯಸ್ಥರು ಭಾಗಿಯಾಗ್ತಾರೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಮುಖ್ಯಸ್ಥರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ. ಕದನ ವಿರಾಮದ ಬಗ್ಗೆ ಮಾಹಿತಿ ಜೊತೆಗೆ ಇಲ್ಲಿಯವರೆಗೂ ಏನೆಲ್ಲ ಆಯಿತು, ಪಹಲ್ಗಾಮ್ ದಾಳಿಯ ನಂತರ ಭಾರತ ತೆಗೆದುಕೊಂಡಂತಹ ನಿರ್ಧಾರಗಳು, ಮಿಲಿಟರಿ ಆಯ್ಕೆ, ಆಪರೇಷನ್ ಸಿಂಧೂರ್ ಬಳಿಕ ಏನೆಲ್ಲ ಆಯಿತು, ಪಾಕಿಸ್ತಾನದಿಂದ ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ ಆಯಿತು,
ನಾವು ಡಿಫೆನ್ಸ್ ಮಾಡಿದ್ವಿ, ಜೊತೆಗೆ ಕೌಂಟರ್ ಕೂಡ ಮಾಡಿದ್ದೀವಿ, ಅದನ್ನು ಒಪ್ಕೊಂಡಿದೆ ಪಾಕಿಸ್ತಾನ. ಆದ್ರೆ ನಾವು ಅದರ ಬಗ್ಗೆ ಮಾತನಾಡ್ತಾ ಇಲ್ಲ ಬಹಿರಂಗವಾಗಿ. ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಮುಖ್ಯಸ್ಥರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಒಂದು ಕಡೆ ಕದನ ವಿರಾಮ ಘೋಷಣೆಯಾಗಿದೆ. ಪಾಕಿಸ್ತಾನದ ಪರಿಸ್ಥಿತಿ ಕದನ ವಿರಾಮ ಬೇಕು ಬೇಕು ಅಂತ ಹೇಳ್ತಾ ಇತ್ತು. ಬಟ್ ಭಾರತ ಒಪ್ಪಿದ್ಯಾಕೆ, ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸಣ್ಣ ಬ್ರೇಕ್ನ ನಂತರ. ಮೂರನೇ ವಸಂತಕ್ಕೆ ಹಾಕಲ್ಲ, ಎಕ್ಸ್ಪೋಸ್ ಮಾಡಲ್ಲ, ಆದ್ರೂ ನಂಬರ್ 1 ನಟಿ. ಸಾಯಿ ಪಲ್ಲವಿ ವಿವಾದ ಮಾಡಿಕೊಂಡಿದ್ದೇಕೆ ಗೊತ್ತಾ? ಸಾಯಿ ಪಲ್ಲವಿಯ ಆಸ್ತಿ ಎಷ್ಟೊಂದು ಓದಿಕೊಂಡಿದ್ದಾರೆ. ಸಹಜ ಸುಂದರಿ. ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ 7:27ಕ್ಕೆ. ಭಾರತ ಪಾಕ್ ಯುದ್ಧ, ಕೇದಾರ ಬದರಿಗೆ ಪ್ರವೇಶ ನಿರ್ಬಂಧ. ಯಾತ್ರೆಗಳ ಮೇಲೆ ಉಗ್ರರ ಕಣ್ಣು, ಬಂದೂಕಿಗೆ ಭಕ್ತರೇ ಗುರಿ. ಶಾಲೆ, ಆಸ್ಪತ್ರೆ, ದೇವಾಲಯ, ನಾಗರಿಕರ ಮೇಲೆ ಪಾಕ್ ದಾಳಿ. ಕೇದಾರ ಬದರಿ ಬಂದ್. ವೀಕ್ಷಿಸಿ ರಾತ್ರಿ 9:27ಕ್ಕೆ. ಭಾರತದ ಬ್ರಹ್ಮಾಸ್ತ್ರಗಳ ಮುಂದೆ ನಡೆಯುತ್ತಿಲ್ಲ ಚೀನಾ ಐಟಂ ಆಟ. ಕೈಕೊಟ್ಟ ಚೀನಾ ಶಸ್ತ್ರಾಸ್ತ್ರ, ತುಸ್ಸಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್. ಜಾಗತಿಕ ಮಟ್ಟದಲ್ಲಿ ಚೀನಾ ಮರ್ಯಾದೆ 3 ಕಾಸಿಗೆ ಹರಾಜು. ಪಾಕ್ ಹೆಗ್ಗಣಗಳನ್ನ ಸಾಕ್ತಿರೋದು ಯಾಕೆ ಗೊತ್ತಾ? ಅಮೆರಿಕ, ಚೀನಾ. ಚೀನಾ ಐಟಂ ಟುಸ್ ಪಟಾಕಿ. ಪ್ರೈಮ್ ಕ್ರೈಮ್ ರಾತ್ರಿ 10:27ಕ್ಕೆ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇತ್ತೀಚೆಗಷ್ಟೇ. ಯುದ್ಧ ಒಂದೇ ನಮ್ಮ ಆಯ್ಕೆ, ನಮ್ಮ ಮುಂದೆ ಇರುವಂತಹ ದಾರಿ ಅಂತ ಹೇಳಿದ್ರು. ಬಟ್ ಈಗ ಯುದ್ಧ ಬೇಡ ಬೇಡ ಅಂತ ಹೇಳಿ ಕದನ ವಿರಾಮ ಘೋಷಣೆಯಾಗಿದೆ. ಶಶಾಂಕ್ ಸರ್ ನೋಡಿ, ಒಂದು ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಕೂಡ ಹೇಳಿದ್ರು ಯುದ್ಧ ಒಂದೇ ನಮ್ಮ ಆಯ್ಕೆ ಅಂತ ಹೇಳಿ. ಈಗ ಕದನ ವಿರಾಮ ಘೋಷಣೆ ಆಗಿದೆ. ಏನ್ ರೀಸನ್ಸ್ ಎಕ್ಸಾಕ್ಟ್ ಆಗಿ? ಅಲ್ಲ, ದೇಶಕ್ಕೆ, ಆ ದೇಶದಲ್ಲಿರೋ ಜನಕ್ಕೆ ಅವರು ಏನೋ ಹುಮ್ಮಸ್ಸು ಕೊಡ್ಲಿಕ್ಕೆ ಪ್ರತಿಯೊಬ್ಬರು, ಈಗ ರಕ್ಷಣಾ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲಿನ ಸಂಸದರು ಏನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ನಿಮ್ಗೆ ಗೊತ್ತು? ಪಾರ್ಲಿಮೆಂಟ್ ಅಲ್ಲಿ ಗೋಗರಿತಿದ್ದಾರೆ, ಅಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ನನ್ನ ದೇಶದ ಜನ ಹಿಂಗ ಆಗ್ತಿದೆ, ನಮ್ಮ ತಂದೆ ತಾಯಿಗಳು ಎಲ್ಲ ವಯಸ್ಸಾಗಿರೋರು ಎಲ್ಲಿ ಕರ್ಕೊಂಡು ಹೋಗ್ಲಿ, ಈ ದೇಶ ಬಿಟ್ರೆ ನಮಗೆ ಬೇರೆ ಯಾವ ದೇಶ ಇದೆ ಅಂತ ಗೋಗರಿತಿದ್ದಾರೆ. ಮೊದ್ಲು ಕೊಟ್ಟಂತ ಸ್ಟೇಟ್ಮೆಂಟೇ ಬೇರೆ. ಈ ಮುಂಚೆ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಸಿಂಧು ನದಿನ ನೀವು ನಿಲ್ಸಿದ್ರೆ ಅಲ್ಲಿ ಭಾರತೀಯರ ರಕ್ತ ಹರಿಸ್ತೀವಿ ನಾವು, ರಕ್ತ ಹರಿಯುತ್ತೆ ಹುಷಾರ್ ಅಂತ. ಅವರೆಲ್ಲ ಎಲ್ಲಿ ಹೋದ್ರು? ಎಲ್ಲ ಅಂಡರ್ ಗ್ರೌಂಡ್ ಆಗ್ಬಿಟ್ಟಿದಾರಲ್ವಾ. ಸೊ ಯಾವಾಗ ಇವ್ರು ಎಕ್ಸ್ಕಲೇಟ್ ಮಾಡಕ್ ಶುರು ಮಾಡಿದ್ರು ಪಾಕಿಸ್ತಾನ, ನಾವು ರಿಟಾಲಿಯೇಟ್ ಮಾಡಿ ಕರೆಕ್ಟಾಗಿ ಏನ್ ಇವ್ರಿಗೆ ಎಲ್ಲಿ ತಲುಪಬೇಕೋ ಅಲ್ಲಿ ನಾವು ರೀಚ್ ಆಗಿ ತಲುಪಿಸ್ತಾ ಇದೀವಿ. ಅವ್ರಿಗೆ ಆತಂಕ ಆಯ್ತು, ನಮ್ಮ ದೇಶ ಉಳಿಯಲ್ಲ ಅಂತ. ಇವರು 100 ಡ್ರೋನ್ ನಮ್ಮ ಮೇಲೆ ಬಿಟ್ರಲ್ವಾ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ? ಇವ್ರು ಯಾವುದೋ ಒಂದು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಇಟ್ಕೊಂಡು ಏನ್ ಮಾಡ್ತಿದ್ದಾರೆ? ಈಗ ಪ್ರಪಂಚಕ್ಕೆ ಗೊತ್ತಾಯ್ತು, ಪಾಕಿಸ್ತಾನ ಉಗ್ರವಾದಿಗಳಿಗೋಸ್ಕರ ಪಾಕಿಸ್ತಾನ ಏನ್ ಬೇಕಾದ್ರೂ ಮಾಡುತ್ತೆ. ತನ್ನ ಒಳಗಡೆನೆ ಇಷ್ಟು ಜನ ಉಗ್ರವಾದಿಗಳಿದ್ದಾರೆ. ಇವರೆಲ್ಲ ನಮ್ಗೆ ಈಗ ಅಮೆರಿಕಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಎಲ್ಲ ಮೊನ್ನೆ ವಿಡಿಯೋದಲ್ಲಿ ಕಾಣ್ತಿದಾರಲ್ವಾ. ಅಮೆರಿಕ ಸ್ಟ್ರೈಕ್ ಮಾಡಬೇಕಾಗಿತ್ತು. ಅಮೆರಿಕ ಪಾಲಿಸೀಸ್ ಏನು? ತನ್ನ ಒಂದು ಪ್ರಜೆಯನ್ನ ಕೊಂದ್ರೆ ಆ ದೇಶದ ಮೇಲೆ ಯುದ್ಧ ಮಾಡ್ತೀವಿ, ನಮ್ಮ ಸಿಟಿಸನ್ ನಮ್ಗೆ ಇಂಪಾರ್ಟೆಂಟ್ ಅಂತ ಅಮೆರಿಕ ಹೇಳುತ್ತಲ್ಲ. ಅಮೆರಿಕ ಜರ್ನಲಿಸ್ಟ್ ನ ಕೊಂದ ಹಾಕಿದ್ರು. ಅದೇ ಪಾಕಿಸ್ತಾನದ ಒಳಗಡೆ ಅಮೆರಿಕದ ಒಬ್ಬ ಫೇಮಸ್ ಜರ್ನಲಿಸ್ಟ್ ನ ಕೊಂದ ಹಾಕಿದ್ರು. ಹೇಗೆ ಕೊಂದ್ರು? ಸೊ ಅಮೆರಿಕ ಈಸ್ ಆನ್ಸರಬಲ್ ಫಾರ್ ದಿಸ್. ಅಮೆರಿಕ ನಾವು ಮಾಡೋ ಕೆಲಸ
ಫೋರ್ ಫ್ರಂಟ್ ಬಂದು ಅಮೆರಿಕ ಇವ್ರ ಮೇಲೆ ಯುದ್ಧ ಸಾರಬೇಕಾಗಿತ್ತು. ಆದ್ರೆ ಅಮೆರಿಕ ಕೆಲಸ ಮಾಡಿಲ್ಲ. ಯಾಕೆಂದ್ರೆ ಇವ್ರನ್ನೆಲ್ಲ ಪೋಷಣೆ ಮಾಡಿದಂತ ಪಿತಾಮಹ ಎಲ್ರಿಗೂ ಗೊತ್ತಿದೆ ಅಮೆರಿಕ ಅಂತ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಅಧೋಗತಿಯಾಗಿದೆ. ಅವ್ರ ವಾರ್ಫೇರ್ ಸಿಸ್ಟಮ್ ಏನಿದೆ ನೋಡಿ, ಇದು 2025, 1971 ವಾರ್ ಬೇರೆ ಇತ್ತು. ನಾವು ಆನ್ ಗ್ರೌಂಡ್ ವಾರ್ ಏನ್ ಮಾಡ್ತಿದ್ವಿ, ಒಬ್ಬರನ್ನ ಇಲ್ಲಿಂದ ಬುಲೆಟ್ ಫೈರ್ ಮಾಡ್ತಿದ್ವಿ, ಆ ಕಡೆಯಿಂದ ಬುಲೆಟ್ ಬರ್ತಿತ್ತು, ಈ ಟೈಪ್ ವಾರ್ ಇತ್ತು. ಈಗ ವಾರ್ ಮೋಡೇ ಚೇಂಜ್ ಆಗಿದೆ. ಈಗ ಬಯೋ ವಾರ್ ಬಂದಿದೆ. ಈಗ ಇವ್ರು ಮಾಡ್ತಿರೋ ಪ್ಯಾರಲಲ್ ವಾರು, ಪ್ರಾಕ್ಸಿ ವಾರು, ಸಾಕಷ್ಟು ವಾರ್ ಮೋಡ್ ಚೇಂಜ್ ಆಗಿದೆ. ಟೆಕ್ನಾಲಜಿ ಮೇಲೆ ನಡೀತಾ ಇರತಕ್ಕಂಥ ವಾರ್ ಇದಾಗಿದೆ. ಯಾವ ದೇಶದ ಬಳಿ ಟೆಕ್ನಾಲಜಿ ಇದೆ, ಟೆಕ್ನಿಕ್ಯಾಲಿಟಿ ಇದೆ, ಸಫಿಸ್ಟಿಕೇಟೆಡ್ ಡಿಫೆನ್ಸ್ ಸಿಸ್ಟಮ್ ಅವ್ರ ಹತ್ರ ಇದೆ, ಆ ದೇಶ ಸುಭದ್ರವಾಗಿದೆ, ಸೇಫ್ ಆಗಿದೆ, ಮೇಲ್ಗೈ ಸಾಧಿಸುತ್ತೆ ಅಂತ ಈ ಜನರೇಷನ್ ಅಲ್ಲಿ ಇರುವಂತ ಮಾತು. ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಫೇಲ್ಯೂರ್ ಆಗಿದೆ. ಈಗ ಅದು ಪ್ಯಾರಲಲ್ ಆಗಿ ಚೈನಾಗೆ ಹೊಡ್ತಾ. ಈಗ ಚೈನಾ ಮಾರ್ಕೆಟಿಂಗ್ ಮಾಡ್ತಿತ್ತು, ನಮ್ಮ ಹತ್ರ ಇರೋ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಪ್ರಪಂಚದಲ್ಲೇ ನಾವು ರಷ್ಯಾಗೆ ನಾವು ಕಾಂಪೀಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ. ನೋಡಿ, S-400ಗೆ ಕಾಂಪೀಟ್ ಮಾಡ್ಲಿಕ್ಕೆ ಇದ್ಯಾವುದೋ HQ-9 ಅಂತ ಇವ್ರೇನು ಮಾಡಿದಾರಲ್ಲ, ಇದು ಯಾವುದು ಕಾಂಪೀಟ್ ಮಾಡ್ಲಿಕ್ಕೆ ಆಗಲ್ಲ. ಇದು S-300 ಅಂತ ಏನಿತ್ತು ರಷ್ಯಾ ಈ ಮುಂದೆ ರಷ್ಯಾ ಮಾಡಿದಂಥದ್ದು, ಅದಕ್ಕೆ ಕಾಂಪೀಟ್ ಮಾಡ್ತೀವಿ ಅಂತ ಹೇಳಿತ್ತೆ ಹೊರತು ಅದು ಫೇಲ್ಯೂರ್ ಆಬ್ಜೆಕ್ಟು. ಅಂದ್ರೆ ಈಗಾಗಲೇ ಸಾಬೀತು ಮಾಡಿದೆ ಚೈನಾ, ತಾನು ಮಾಡೋದೆಲ್ಲಾನು ಫೇಕ್ ಪ್ರಾಡಕ್ಟ್. ಅಂದ್ರೆ ನಿಮ್ಗೆ ಪ್ಯಾರಲಲ್ ಆಗಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ತೋರಿಸಿದ್ರೆ ಅದನ್ನ ರೆಡಿ ಮಾಡಿಕೊಡುತ್ತೆ ಚೈನಾ. ಆ ಇಮಿಟೇಟ್ ಮಾಡಿ ಮಾಡುವಂತ ಪ್ರಾಡಕ್ಟ್ ಚೈನಾ ಮಾಡಿಕೊಡುತ್ತೆ. ಸೊ ಇಡೀ ಪ್ರಪಂಚಕ್ಕೆ ಚೈನಾ ಡಿಫೆನ್ಸ್ ಸಿಸ್ಟಮ್ಗೆ ದೊಡ್ಡ ಏಟಾಗಿದೆ. ಡಿಫೆನ್ಸ್ ಸಿಸ್ಟಮ್ಮೇ ಫೇಲ್ಯೂರ್ ಆಗಿದೆ, ಪಾಕಿಸ್ತಾನ ಅಧೋಗತಿಗೆ ಹೋಗಿದೆ, ಚೈನಾ ನಂಬ್ಕೊಂಡು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಯಾರ್ಯಾರು ಚೈನಾ ಬಳಿ ಟ್ರೇಡ್ ಮಾಡ್ತಿದ್ರು ಇವರೆಲ್ಲ ಈಗ ಭಾರತ ದೇಶದ ಕಡೆ ನೋಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಯಾವತ್ತೇ ಆಗ್ಲಿ, ನಮ್ಮ ಪ್ರಾಕ್ಸಿಮಿಟಿ ಆಗ್ಲಿ, ಅಕ್ಯುರೇಸಿ ಆಗ್ಲಿ, ನಾವು ಯಾವತ್ತೇ ಆಗ್ಲಿ ಟೆಸ್ಟ್ ಅಂಡ್ ಅಕ್ಯುರೇಸಿ ಇವೆರಡೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿಫೆನ್ಸ್ ಅಲ್ಲಿ. ಈಗ ಎರಡು ಟೆಸ್ಟ್ ಅಂಡ್ ಅಕ್ಯುರೇಸಿ ನಮ್ದು ಕರೆಕ್ಟ್ ಆಗಿದೆ. ನಾವು ಯಾವ್ದು ಮಿಸೈಲ್ ಲಾಂಚ್ ಮಾಡಿದೀವಿ, ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನಿದೆ, ನಮ್ಮ ರಾಕೆಟ್ ಲಾಂಚರ್ ಆಗ್ಲಿ, ನಮ್ಮ ಡ್ರೋನ್ಸ್ ಆಗ್ಲಿ, ಇಡೀ ಪ್ರಪಂಚ ನೋಡ್ತಿದೆ. ಭಾರತದ ಹತ್ರ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಈ ಮಟ್ಟಿಗೆ ಟೆಕ್ನಾಲಜಿ ಇದೆಯಾ ಅಂತ ಪ್ರಪಂಚ ವಿಶ್ವನೇ ಭಾರತದ ಕಡೆ ನೋಡಿ ಈಗ ನೆಕ್ಸ್ಟ್ ಎಕ್ಸ್ಪೋರ್ಟ್ ಭಾರತದ ದೊಡ್ಡ ಮೇಲ್ಗೈ ಆಗುತ್ತೆ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ. ಓಕೆ ವೇಣು ಸರ್, ನೋಡಿ ಈಗ ಒಂದು ಕಡೆ ಪಾಕಿಸ್ತಾನದ ಸ್ಥಿತಿ ಸರಿ ಇರಲಿಲ್ಲ, ಒಂದು ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಕೂಡ ಆರ್ಮಿ ಅಲ್ಲೊಂದು ಸ್ಟ್ರೈಕ್ ಮಾಡ್ತಾ ಇತ್ತು, ಒಂದು ಕಡೆ ಅಫ್ಘಾನಿಸ್ತಾನ್ ಕೂಡ ಸ್ಟ್ರೈಕ್ ಮಾಡ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ POKನ ವಶಪಡಿಸಿಕೊಳ್ಳಲಿಕ್ಕೆ ತುಂಬಾ ಒಳ್ಳೆ ಅವಕಾಶ ಇದೆ ಅಂತ ಎಲ್ಲರೂ ಕೂಡ ಅಂತ ಹೇಳ್ತಾ ಇದ್ರು. ಬಟ್ ಈಗ ಕದನ ವಿರಾಮ ಘೋಷಣೆ ಆಗಿದೆ, ಆ ಅವಕಾಶ ನಿಜವಾಗ್ಲೂ ಕೂಡ ಇತ್ತಾ? ಆ ಚಾನ್ಸಸ್ ಮಿಸ್ ಮಾಡ್ಕೊಂಡ್ವಾ ನಾವೀಗ? ಅಲ್ಲ, ಖಂಡಿತ ಅದು ನಾವು ಏನು ಇಷ್ಟು ದಿವಸ ನಾವು ನೋಡ್ತಾ ಇದ್ದಿದ್ದೆ ಅದು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಮ್ಮ ತೆಕ್ಕೆಗೆ ತಗೋಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಉಗ್ರವಾದಗಳ ತಾಣ ಇದ್ದಿದೆ ಅಲ್ಲಿ POK ಅಲ್ಲಿ. ಸೊ ಅದನ್ನ ಬುಡ ಸಮೇತ ಕಿತ್ತಾಕಿ ಆ ಪ್ರದೇಶವನ್ನ ಏನು ನಾವು ಭಾರತದ ಆ ಮುಕುಟ ಏನಿದೆ ಆ ಕಳ್ಕೊಂಡಿದ್ವಿ, ಈಗ ಪಡ್ಕೊಳ್ಬೇಕು ಅಂತಾನೆ ಇಡೀ ಭಾರತ ದೇಶದ 140 ಕೋಟಿ ಜನಸಂಖ್ಯೆಯ ಒಂದು ವಿಶ್ವಾಸನೂ ಅದೇ ಇದ್ದಿದ್ದು. ಎಲ್ಲೋ ಒಂದು ಕಡೆ ಅದು ನಾವು ಈಗ ಕದನ ವಿರಾಮವನ್ನ ಮಾಡಿ ಅದು ಮಿಸ್ ಮಾಡ್ಕೊಳ್ತಿದ್ದೀವ ಅನ್ನೋದು ಒಂದು ವಿಚಾರ. ಆದರೆ ಸೊ ಈಗ POKಯನ್ನ ನಮ್ಮ ವಶಕ್ಕೆ ಕೊಡಬೇಕು ಅಂತ ಹೇಳಿ ಏನಾದರೂ ಫಾರಿನ್ ಪಾಲಿಸಿಗಳು ಚೇಂಜ್ ಮಾಡ್ತಾರಾ, ಅಥವಾ ಈಗ ಮುಂದೆ ನಡೆಯುವಂತಹ ಏನು ಬಯಲಾಟ್ರಲ್ ಪಾಲಿಸೀಸ್ ಏನಿದೆ ಅವೆಲ್ಲವನ್ನು ಅವರು ಪರಿಗಣನೆಗೆ ತಗೊಂಡು ಮಾಡ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನೊಂದು ವಿಚಾರ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಮಾತನಾಡೋಣ ಸರ್, ಈ ರಕ್ಷಣಾ ಇಲಾಖೆಯಿಂದ ಈಗ ಸುದ್ದಿಗೋಷ್ಠಿ ಕೂಡ ಆರಂಭವಾಗಿರುವಂತದ್ದು झूठा आरोप भी लगाया जा रहा है कि भारतीय सेना ने मस्जिदों को नुकसान पहुंचाया। मैं इससे बिल्कुल स्पष्ट करना चाहती हूं कि इंडिया इज ए सेक्युलर नेशन और हमारी सेना भारत के कॉन्स्टिट्यूशनल वैल्यूज की एक बहुत प्यारी झलक है। इंडियन आर्म फोर्सेस ने पाकिस्तान को बहुत भारी नुकसान पहुंचाया, उनके मिलिट्री इंफ्रास्ट्रक्चर्स को, चाहे वो लैंड एसेट्स हो या फिर उनके एयर एसेट्स। यही नहीं, इंडियन आर्म फोर्सेस ने पाकिस्तान की एयरफील्ड स्कर्दू, जकोबाबाद, सरगोदा और बुलारी को बहुत नुकसान पहुंचाया। इसके अलावा पाकिस्तान के एयर डिफेंस सिस्टम, रडार सिस्टम, उनको भी एयर स्पेस में अनडिनेबल किया। यही बताना चाहती हूं कि लाइन ऑफ कंट्रोल के पास पाकिस्तान के कमांड एंड कंट्रोल, लॉजिस्टिक इंस्टॉलेशन और उनके मिलिट्री इंफ्रास्ट्रक्चर, मिलिट्री पर्सनल का इतना भारी नुकसान हुआ कि पाकिस्तान की
ऑफेंसिव व डिफेंसिव कैपेबिलिटी को नष्ट कर दिया गया। अंत में मैं फिर से ये बात दोहराना चाहूंगी, इंडियन आर्म फोर्सेस पूरी तरह से तैयार है, सतर्क है और भारत की संप्रभुता और अखंडता की रक्षा के लिए पूरी तरह से कमिटेड है। धन्यवाद। जय हिंद। ಎಸ್, ಒಂದು ಕಡೆ ರಕ್ಷಣಾ ಸಚಿವಾಲಯದಿಂದ ಒಂದು ಸುದ್ದಿಗೋಷ್ಠಿ ಇದ್ದದ್ದು ಕದನ ವಿರಾಮದ ಬಗ್ಗೆ. There were attempts made to say that our F-400 at a northern base was destroyed, which was completely false, and that it was destroyed by a JF-17, it was a false information. Also that the BrahMos installation was attacked and it was destroyed was false. The destruction of airfields at Srinagar, Jammu, Pathankot, Bhuj, Nalia, etc. was also a false claim. The forward ammunition dumps at Chandigarh and Beas are also fit and fine, and we showed you these in the photographs in the morning briefing today. Also, there was a certain different way of this campaign that the Pakistan conducted by its press conferences, which was conducted in a manner which was completely misleading and devoid of facts. Pakistan has been spreading fabricated allegations that the Indian Armed Forces have targeted mosques. Let us make this very clear here that India is a secular nation and the Indian Armed Forces are a reflection of our constitutional values. We hold every place of worship of all faiths in the highest regard. Our operations have been aimed exclusively at terrorist camps and facilities being used for anti-India activities. No religious sites, I repeat, no religious sites have been targeted by the Indian Armed Forces. Over the past few days, as we have seen, Pakistan all has suffered very heavy and unsustainable losses after it has given us an unprovoked attack on our installations. It has suffered losses in both land and air. There has been an extensive damage to the crucial Pakistani air bases like Skardu, Sargodha, Jacobabad and Bholari. In addition, a loss of AD weapon system and radars made the defense of Pakistani airspace untenable. Across the line of control, extensive and precise damage to military infrastructure and command control centers and logistic installations. In addition to that, 2 military personnel had led to complete breakdown of its defensive and offensive capability and also Pakistani morale. In conclusion, let me reiterate that whilst we will be adhering to the understanding that has been reached today, that is the Indian Army, the Indian Navy and the Indian Air Force, we remain fully prepared and ever vigilant and committed to defending the sovereignty and integrity of the motherland. Every misadventure by Pakistan has been met with strength and every future escalation will invite a decisive response. We remain fully operationally ready to launch whatever operations may be required in defense of the nation. Thank you very much, ladies and gentlemen. Thank you. With that, we come to the closure of this press briefing. Thank you very much. Good evening, ladies and gentlemen. As the Foreign Secretary had said, you're aware there's an understanding that has been reached to stop all military activities at sea, on the air and on the land. And the Indian Navy, Indian Army and the Indian Air Force have been instructed to adhere to this understanding. Since the tragic events at Pahalgam, you're aware that our responses have been measured and very responsible. Details of these have been shared with you over the past few days through our various press briefings. What has also happened is that there is a significant amount of misinformation that is being undertaken from the other side. And as a professional military organization,
ಕದನ ವಿರಾಮ ಘೋಷಣೆ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ರು ವಿಂಗ್ ಕಮಾಂಡರ್ ಹ್ಯೂಮಿಕಾ ಸಿಂಗ್, ಅದೇ ರೀತಿಯಾಗಿ ಕರ್ನಲ್ ಸೋಫಿಯಾ ಕುರೇಶಿ ಅವರು, ರಘು ನಾಯರ್ ಅವರು ಪಾಕಿಸ್ತಾನಕ್ಕೆ ದೊಡ್ಡ ಹಾನಿಯಾಗಿದೆ, ದೇಶದ ರಕ್ಷಣೆಗೆ ನಾವು ಬದ್ಧವಾಗಿದ್ದೀವಿ, ಪಾಕಿಸ್ತಾನದ ವಾಯುನೆಲೆ ಕಂಪ್ಲೀಟ್ ಆಗಿ ಧ್ವಂಸಗೊಂಡಿದೆ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ರು. ಶಶಾಂಕ್ ಸರ್, ನಾವು ಮಾತನಾಡ್ತಾ ಇದ್ವಿ ನೋಡಿ, ನಾವು ಡಿಫೆನ್ಸ್ ಮೋಡಲ್ ಇದ್ವಿ ಅಂತ ನೀವು ಕೂಡ ಹೇಳ್ತಾ ಇದ್ರು, ಬಟ್ ನಾವು ಕೂಡ ಒಂದು ರೀತಿಯಾಗಿ ಅವ್ರ ಮೇಲೆ ದಾಳಿಯನ್ನ ಮಾಡಿದ್ವಿ. ಅದನ್ನ ಈಗ ಅಲ್ಲಿನ ಒಂದಿಷ್ಟು ಸಚಿವರು ಹೇಳ್ತಾ ಇದ್ರು, ನಮ್ಮ ಯುದ್ಧ ವಿಮಾನಗಳು ಈಗಾಗಲೇ ಧ್ವಂಸಗೊಂಡಿದೆ 2 ಅಂತ ಹೇಳಿದ್ರು, ಬಟ್ ನಾವು ಯಾವಾಗಲೂ ಕೂಡ ಹೇಳಿರಲಿಲ್ಲ, ಬಟ್ ಈಗ ಒಪ್ಕೊಂಡಿದ್ದಾರಾ ಅಂತ, ಯಾಕಂದ್ರೆ ಪಾಕಿಸ್ತಾನದಲ್ಲಿ ಕೂಡ ಹಾನಿಯಾಗಿದೆ, ಅಂದ್ರೆ ನಾವು ಕೂಡ ಫೈಟ್ ಬ್ಯಾಕ್ ಮಾಡಿದೀವಿ ಅಂತ. ಅಂದ್ರೆ ನಾವು ಅದು ಫೈಟ್ ಬ್ಯಾಕ್ ಅಂದ್ರೆ ನಮ್ಮ ದೇಶದ ಮೇಲೆ ಮಾಡಿದಾಗ ಮಾಡ್ಲೇಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಡಿಫೆನ್ಸಿವ್ ಮೋಡ್. ಇನ್ನ ಅಫೆನ್ಸಿವ್ ಮೋಡ್ ನಾವು ಹೋಗ್ಲೇ ಇಲ್ಲ. ನಮ್ಮ ಆರ್ಮರಿ ಏನಿದೆ, ನಮ್ಮ ಹೆವಿ ಆರ್ಮರಿ ಹೊರಗಡೆ ನಾವು ತೆಗೆದೇ ಇಲ್ಲ. ತೆಗ್ದಿದ್ರೆ ಪಾಕಿಸ್ತಾನಕ್ಕೆ ಗೊತ್ತಾಗಿರೋದು. ಯಾಕಂದ್ರೆ ಪಾಕಿಸ್ತಾನ ಈಗಾಗಲೇ ಫತೆ ಅನ್ನೋ ಬ್ಯಾಲಿಸ್ಟಿಕ್ ಮಿಸೈಲ್ ನ ಯೂಸ್ ಮಾಡಿದೆ, ಶಾಹೀನ್ ನ ಲಾಂಚ್ ಮಾಡಿದೆ. ಸೊ ಇದೆಲ್ಲ ಹೀಗೆಲ್ಲ ಮಾಡಿದಾಗ ನಾವು ರಿಟಾಲಿಯೇಟ್ ಮಾಡಲೇಬೇಕು. ಯಾವತ್ತೇ ಆಗ್ಲಿ ಡಿಫೆನ್ಸಿವ್ ಮೋಡಲ್ ಇದ್ರೂನು ಒಬ್ಬ ಶತ್ರು ದೇಶ ನಮ್ಗೆ ಎಕ್ಸ್ಕಲೇಟ್ ಮಾಡಿ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಿದ್ದಾನೆ ಅಂದಾಗ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಭಾರತ ದೇಶ ಬಲಿಷ್ಠವಾಗಿದೆ. ಇದು 2025. 2025ರಲ್ಲಿ ಇಡೀ ಪ್ರಪಂಚಕ್ಕೆ ನಾವು ವಿಶ್ವಗುರು ಮೋಡ್ ಅಲ್ಲಿ ನಾವು ಹೋಗ್ತಾ ಇದೀವಿ. ಯಾವುದೋ ಒಂದು ದೇಶ, ಫಾರ್ ಎಕ್ಸಾಂಪಲ್ ಯುಕ್ರೇನ್ ಮತ್ತೆ ರಷ್ಯಾ, ಈ ದೇಶಗಳ ನಡುವೆ ಯುದ್ಧ ಆದಂತ ಸಂದರ್ಭದಲ್ಲಿ ಅವರು ಬಂದು ಅಂಗಲಾಚಿದ್ದು ಭಾರತ ದೇಶದ ಹತ್ರ. ಅಮೆರಿಕ ಇಂಟರ್ವ್ಯೂನ್ ಆಯ್ತು. ಅಮೆರಿಕ ಇಂಟರ್ವ್ಯೂನ್ ಆದ್ರೂ ಅಮೆರಿಕ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಒಂದು ದೇಶದ ಪರವಾಗಿ ಅಮೆರಿಕ ನಿಂತು ಬಿಡ್ತು. ಸೊ ಹಾಗಾಗಿ ಭಾರತ ವೆರಿ ಸ್ಟ್ರಾಂಗೆಸ್ಟ್ ಕಂಟ್ರಿ ಆಗಿ ಇಡೀ ವಿಶ್ವ ಅದಕ್ಕೆ ಒಂದು ಸ್ಪೆಷಲ್ ಚೇರ್ ಕೊಟ್ಟಿದೆ. ನೋಡಿ, ನಮ್ಮ ಸ್ಟ್ಯಾಂಡ್ ಏನಿದೆ, ನಮ್ಮ ಮೋಡ್ ಆಫ್ ಆಕ್ಷನ್ ಏನಿತ್ತು, ನಾವು ಟೆರರಿಸ್ಟ್ ಆ ಸ್ಟ್ರಿಪ್ ಏನಿದೆ, POK ಸ್ಟ್ರಿಪ್, ಆ ಒಳಗಡೆ ಒಂದು 40 ಕಿಲೋಮೀಟರ್ ಪಾಕಿಸ್ತಾನದ ಒಳಗಡೆ ಏನು ಬೇಸ್ ಕ್ಯಾಂಪ್ ಇತ್ತು, ಏನು ಲಾಂಚ್ ಪ್ಯಾಡ್ಸ್ ಇತ್ತು, ಈ ಲಾಂಚ್ ಪ್ಯಾಡ್ಗಳನ್ನ ನಾವು ಧ್ವಂಸ ಮಾಡಿ, ನಾವು ಪ್ರತಿನಿತ್ಯ ನಮ್ಮ ಲೇಡಿ ಆಫೀಸರ್ಸ್ ಬಂದು ಏನಕ್ಕೆ ಪ್ರೆಸ್ ಬ್ರೀಫ್ ಮಾಡ್ತಾ ಇರೋದು, ನಾವು ಇಡೀ ವಿಶ್ವಕ್ಕೆ ಹೇಳ್ತಾ ಇದೀವಿ, ಭಾರತ ದೇಶ ಶಾಂತಿ ಪ್ರಿಯ ದೇಶ. ನಮ್ಮನ್ನ ಕೆಣಕಿದ್ರೆ ನಾವು ಬಿಡಲ್ಲ. ಯಾಕಂದ್ರೆ 140 ಕೋಟಿ ಇರ್ತಕ್ಕಂಥ ದೇಶ, ಟೆಕ್ನಾಲಜಿ ಟೆಕ್ನಿಕಾಲಿಟಿಯಲ್ಲಿ ಸುಪೀರಿಯರ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ದೇಶ, ಚಂದ್ರನ ಮೇಲೆ ಬಾವುಟ ಹಾಕಿದಂತ ದೇಶ ಭಾರತ ದೇಶ. ಯಾವುದೋ ದೇಶ ತನ್ನ ಬಾವುಟದ ಮೇಲೆ ಚಂದ್ರ ಇರುವಂತ ದೇಶ ಏನೋ ಕುತಂತ್ರಿ ಚೇಷ್ಟೆ ಮಾಡಿದಾಗ ನಾವು ಏನು ಪಾಠ ಕಲಿಸ್ಬೇಕು ಅದನ್ನ ಕಲಿಸ್ಲೇಬೇಕು. ಪ್ರತಿಯೊಬ್ಬರಿಗೂ ಈ ಉಗ್ರವಾದಿತನ ಅಂದ್ರೆ ಆಗಲ್ಲ. ಅವ್ರು ಹೇಳ್ತಿರೋದೇನು, ಬೇರ್ ಸಮೇತ ಕಿತ್ತಾಕ್ಬೇಕು, ಇದು ಮುಳ್ಳು. ಎಲ್ಲಿ ನಮಗೆ ಇಂಜೋರ್ ಆಗಿದೆಯೋ, ಎಲ್ಲಿ ನಮಗೆ ನೋವು ಇದೆಯೋ ಅಲ್ಲೇ ತಾನೇ ನಾವು ಸರ್ಜರಿ ಮಾಡಬೇಕು. ಸೊ ಹಾಗಾಗಿ ನಾವು ಈ ಟೆರರಿಸ್ಟ್ ನ ಎರಾಡಿಕೇಟ್ 100% ನಾವು ಮಾಡಿ ಪ್ರಪಂಚಕ್ಕೆ ಟೆರರ್ ಇಲ್ದಿರೋ ತರ ನಾವು ಮಾಡ್ತೀವಿ ಅಂತ ಭಾರತ ದೇಶ ಹೇಳ್ತಿದೆ. ಹಾಗಾಗಿ UN ನೇಷನ್ಸ್ ನೋಡಿ, UN ನೇಷನ್ಸ್ ಮೂವ್ಮೆಂಟ್ ನ ನಾವು ಫಾಲೋ ಮಾಡ್ಬೇಕು. ಇವತ್ತೇ ಆಗ್ಲಿ ಅವ್ರ ಮೂವ್ ಎಲ್ಲ ಕರೆಕ್ಟ್ ಆಗಿ ಇದೆ. ಅವ್ರು ಹೇಳ್ತಾರೆ ಇಲ್ಲ, ಇಂಡಿಯಾ ಹೇಳ್ತಿರೋದು ಕರೆಕ್ಟು, ಅವ್ರು ಪ್ರೊಜೆಕ್ಟ್ ಮಾಡ್ತಿರೋ ರೀತಿ ಕರೆಕ್ಟು. ನಾವು ವಿಶ್ವಕ್ಕೆ ಪ್ರೊಜೆಕ್ಟ್ ಮಾಡಿದಂತ ರೀತಿ ಚೈನಾ ಕೂಡ ಈ ವಾತಾವರಣದಿಂದ ದೂರ ಉಳಿದಿದೆ. ಯಾಕಂದ್ರೆ ನಾವು ಹೇಳಿರೋದು, ಚೈನಾ ಏನಾದ್ರೂ ಈಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ 100% ದೇಶದಲ್ಲಿ ವಿಶ್ವದಲ್ಲಿ ಹೇಳ್ತಾರೆ ಚೈನಾ ಕೂಡ ಉಗ್ರವಾದಿತನಕ್ಕೆ, ಉಗ್ರವಾದಿಗಳಿಗೆ ಅಣ್ವಸ್ತ್ರ ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ, ಮಟೀರಿಯಲ್ ನ ಸಪ್ಲೈ ಮಾಡುತ್ತೆ ಅಂತ ಎಲ್ಲರೂ ಅವ್ರಿಗೆ ಟ್ಯಾಗ್ಲೈನ್ ಹಾಕ್ತಾರೆ. ಸೊ ಹಾಗಾಗಿ ಚೈನಾ ಸ್ಮಾರ್ಟ್ ಮೂವ್ ಮಾಡ್ತು. ಚೈನಾಗೆ ಬೇಕಿರೋದು ಏನಂದ್ರೆ ತನ್ನ ಟ್ರೇಡು, ತನ್ನಲ್ಲಿರೋ ಪ್ರಾಡಕ್ಟ್ಸ್ ನ ಇಡೀ ವಿಶ್ವಕ್ಕೆ ಅವರು ಮಾರಾಟ ಮಾಡಬೇಕು. ಅವರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೆನ್ನಾಗಿದೆ. ಭಾರತ ದೊಡ್ಡ ದೇಶ, ಒಂದು ಮಾರ್ಕೆಟ್ ಕೂಡ ಹೌದು. 20 ದೇಶ ಸಣ್ಣ ಸಣ್ಣ ದೇಶಗಳಿಗೆ ಮಾರ್ಕೆಟ್ ಮಾಡೋದೊಂದೇ, ಭಾರತ ದೇಶ ಒಬ್ಬರೇ ಕೊಂಡ್ಕೊಳೋದೊಂದೇ. ಸೊ ಆ ಸ್ಟ್ರಾಟಜಿ ಮೂವ್ ಅಲ್ಲಿ ಭಾರತದ ಹತ್ರನೂ ಚೆನ್ನಾಗಿದೆ ಚೈನಾ. ಈ ಹಿಂದೆ ಡೋಕ್ಲಾಮು ಮತ್ತೆ ಗಲ್ವಾನ್ ವ್ಯಾಲಿಯಲ್ಲಿ ಏನು ಕಾನ್ಫ್ಲಿಕ್ಟ್ ಆಯ್ತು, ಆಗ ಸಹಿತ ಎಲ್ಲರೂ ಅನ್ಕೊಂಡ್ರು ಇಲ್ಲ ಚೈನಾ ಮುಗಿ ಬೀಳುತ್ತೆ ಭಾರತ ದೇಶದ ಮೇಲೆ ಅಂತ. ಬಟ್ ಚೈನಾ ಕೂಡ ಗೊತ್ತು, ಜಾಗ್ರಫಿಕಲಿ ಚೈನಾ ದೊಡ್ಡದಿರ್ಬೋದು ಏರಿಯಾ ವೈಸ್, ಆದ್ರೆ ಭಾರತ ಸೇನೆ ಅಂತ ಬಂದಾಗ ಎಷ್ಟು ಬಲಿಷ್ಠವಾಗಿದೆ. ನಮ್ಮ ಮೆನ್ ಇನ್ ಕಾಂಬ್ಯಾಟ್ ಯಾವ ತರ ಇದ್ದಾರೆ, ಎವ್ರಿ ಡೇ ಮೆನ್ ಇನ್ ಆಕ್ಷನ್ ಇದ್ದಾರೆ. ನಮ್ಮ ಸೈನಿಕರು ಎವ್ರಿ ಡೇ ಆಕ್ಷನ್ ಇದ್ದಾರೆ. ಸೊ ಹಾಗಾಗಿ ನಾವು ಸಾರದಂಥದ್ದೇನು, ನಮಗೆ ಬೇಕಾಗಿದ್ದು ಟೆರರಿಸ್ಟು, ಯಾರದು ಪ್ರಪಂಚಕ್ಕೆ ಮುಳ್ಳಾಗಿರೋ ಟೆರರಿಸ್ಟ್ ನಾವು ಕಿತ್ತಾಕ್ತೀವಿ ಅಂತ. ಮೌಲಾನಾ ಮಸೂದ್ ಅಜರ್ ಈತ ಯಾರು? ಈತ ಬಟ್ ಮಸೂದ್ ಅಜರ್ ಮಿಸ್ ಆಗಿದ್ದಾನೆ ಅಂತ ಈಗ 2001 ಅಮೆರಿಕ ಆತನೇ ಇದ್ದ, ಬಟ್ ಈಗ ಆತ ಮಿಸ್ ಆಗಿದ್ದಾನೆ. ಈಗ ನೋಡಿ ಸರ್, ನಾವು ಹಾವ್ನ ಹೆಡೆಗೆ ಹೊಡಿಬೇಕು,
ಹಾವು ಸಾಯಬೇಕು ಅಂತ ಹೇಳಿದ್ರೆ ಈಗ ಭಯೋತ್ಪಾದನೆ ಕಂಪ್ಲೀಟ್ ಆಗಿ ಒಂದು ವಿಷಸರ್ಪ ಅಂತ ನೋಡಿದ್ರೆ ನಾವು ಬಾಲವನ್ನು ಹೊಡೆದ್ರೆ ಆಗಲ್ಲ, ಮಸೂದ್ ಅಜರ್ನ ಹೊಡಿಬೇಕಿತ್ತು, ಬಟ್ ಮಸೂದ್ ಅಜರ್ ಹೊಡೆದಿಲ್ಲ. ಸೊ ಮಿಸ್ ಆಗಿದ್ದಾನೆ. ಭಯೋತ್ಪಾದನೆ ಇಲ್ಲಿ ಗ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲ ಅಂತ. ಅಲ್ಲ, ಮೌಲಾನಾ ಮಸೂದ್ ಅಜರ್ಗೆ ರಕ್ಷಣೆ ಕೊಟ್ಟಿದ್ಯಾರು? ಪಾಕಿಸ್ತಾನ. ISI ಮತ್ತೆ ಅಲ್ಲಿನ ಸೇನಾಧಿಕಾರಿಗಳು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು, ಆತನ ಕುಟುಂಬಕ್ಕೆ ಪ್ರೊಟೆಕ್ಷನ್ ಕೊಟ್ಟು, ಒಂದು ದೊಡ್ಡ ಗುಹೆ ಒಳಗಡೆ ಇಟ್ಟಂಗೆ ಅವನಿಗೆ ಪ್ರೊಟೆಕ್ಷನ್ ಕೊಟ್ಟು, ಈ ತರ ಇಟ್ಟಂತ ಸಂದರ್ಭ ಒಂದು ದೇಶನೇ ಅವನಿಗೆ ಪ್ರೊಟೆಕ್ಷನ್. ಇಡೀ ವಿಶ್ವಕ್ಕೆ ಪಾಕಿಸ್ತಾನದ ಬುದ್ಧಿ ಏನು, ಯಾವ ರೀತಿಯಾಗಿ ಭಯೋತ್ಪಾದಕರನ್ನ ಸಾಕ್ತಾ ಇದೆ ಅಂತ ಹೇಳ್ಬಿಟ್ಟು ಭಾರತ ಲಾಸ್ಟ್ 2-3 ದಿನದಿಂದ ತುಂಬಾ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇತ್ತು. ಇಡೀ ವಿಶ್ವದ ಸಮಸ್ಯೆ ಇದ್ದದ್ದು ಭಯೋತ್ಪಾದನೆ. ಬಟ್ ಈಗ ಇಡೀ ವಿಶ್ವ ಯಾಕೆ ಪಾಕಿಸ್ತಾನದ ವಿರುದ್ಧ ನಿಂತ್ಕೊಳ್ಳಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಯುದ್ಧ ಅಂತೂ ಆ ಪರಿಸ್ಥಿತಿ ಇತ್ತು, ಬಟ್ ಇಂತಹ ಸಂದರ್ಭದಲ್ಲಿ ಈ ಕದನ ವಿರಾಮದಿಂದ ಭಯೋತ್ಪಾದನೆ ಪೋಷಣೆಗೆ ಇನ್ನೂ ಸಪೋರ್ಟ್ ಕೊಟ್ಟಿರೋ ರೀತಿ ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಆ ಒಂದು ಸಂದರ್ಭ ಇತ್ತು, ಕಂಪ್ಲೀಟ್ ಆಗಿ ಬೇಸಮತ ಕಿತ್ತು ಹಾಕಿದ್ರೆ ಅದು ನಡೀತಿತ್ತಲ್ವಾ ಅಂತ. ಈಗ ಬರೀ ಕದನ ವಿರಾಮ ಸೀಸ್ ಫೈರ್ ಮಾತ್ರ ಆಗಿದೆ. ಮುಂದಕ್ಕೆ ನಮ್ಮ ದೇಶದ ರಕ್ಷಣಾ ಸಚಿವರಾಗ್ಲಿ, ನಮ್ಮ ದೇಶದ ಪ್ರಧಾನಿಗಳಾಗ್ಲಿ, ನಮ್ಮ ದೇಶದ NSA ಅಡ್ವೈಸರ್ ಏನಿದ್ದಾರೆ, ಇವ್ರು ಯಾವ ಮೂವ್ ತಗೊಂತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ನೋಡಿ, ಭಾರತ ದೇಶ ಒಬ್ರು ಯಾರೋ ಹೇಳಿದ್ರು ಅಂತ ಒಪ್ಕೊಳೋ ಅಂತ ದೇಶ ಇದಾಗಿಲ್ಲ. ಈಗ 1971 ಅಲ್ಲ, ಇದು 2025. ನಮ್ಮ ದೇಶದ ಪ್ರಧಾನಿ ಏನ್ ಹೇಳ್ತಾರೆ, ಅಮೆರಿಕದ ಟ್ರಂಪ್ ಕೇಳುವಂತ ಪರಿಸ್ಥಿತಿ ಈಗಿದೆ. ಸೊ ಈಗ ಕದನ ವಿರಾಮಕ್ಕೆ ನಾವು ಒಪ್ಪಿಗೆ ಕೊಟ್ಟಿದೀವಿ ಅಂದ್ರೆ ಇದ್ರ ಮೋಡ್ ಆಫ್ ಆಕ್ಷನ್ ಬೇರೆ ಏನೋ ಇರುತ್ತೆ. ಯಾಕಂದ್ರೆ ಮೋಸ್ಟ್ ಪ್ರಾಬಬ್ಲಿ ನಾವು ಎಷ್ಟು ಡ್ಯಾಮೇಜ್ ಮಾಡಬಹುದು ಆ ಡ್ಯಾಮೇಜ್ ನಾವು ಈಗಾಗಲೇ ಪಾಕಿಸ್ತಾನಕ್ಕೆ ನಾವು ಮಾಡಿದೀವಿ. ಪಾಕಿಸ್ತಾನ ಈಗಾಗಲೇ ಕಂಗಾಲಾಗಿ ಪಾಕಿಸ್ತಾನನೇ ಹೋಗಿ ಅಮೆರಿಕದ ಹತ್ರ ಅಂಗಲಾಸ್ತಾ ಇರೋದು. ಭಾರತ ಯಾವತ್ತೂ ನೀವು ಇಂಟರ್ವ್ಯೂನ್ ಆಗಿ ನೀವು ಬನ್ನಿ ಅಂತ ಹೇಳಿಲ್ಲ. ಅಂಡ್ ಮೋರ್ ಓವರ್ ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿದೆ, ಅಮೆರಿಕದೊಟ್ಟಿಗೆ ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಹಾಗಾಗಿ ಆಯ್ತು, ನೀವೆಲ್ಲ ಶಾಂತಿ ಬಯಸ್ತಿದ್ದೀರಾ, ನಾವು ಶಾಂತಿ ಪ್ರಿಯ ದೇಶನೇ, ಆದ್ರೆ ನಮ್ಮ ಮೋಡ್ ಆಫ್ ಆಕ್ಷನ್ ಇದ್ದಿದ್ದು ಟೆರರಿಸ್ಟ್ ವಿರುದ್ಧ. ಆ ಕೆಲಸನ ನಾವು ಈಗಾಗಲೇ ಮಾಡಿದೀವಿ. ಪಾಕಿಸ್ತಾನ ನಮ್ಮ ಮಿಲಿಟರಿ ಬಕೆಟ್ಗೆ ಕೈ ಹಾಕ್ತಿದೆ. ಸೊ ನಾವಿನ್ನ ಸುಮ್ಮನೆ ಇರಲ್ಲ ಅಂತ ನಾವು ಹೇಳಿದಾಗ ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿವಾದ ಹೇಳಿ ಬೇಡ ಈ ರೀತಿ ಮಾಡಿ ಅಂತ ಏನಾದ್ರೂ ರಾಜತಾಂತ್ರಿಕ ನಡೆ ಇದಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಶಿವಲಿಂಗಯ್ಯ ಸರ್, ನೋಡಿ, ಈಗ ಕದನ ವಿರಾಮ ಆಯ್ತು, ಬಟ್ ಇದರಿಂದ ಮತ್ತೊಂದು ಪಾಕಿಸ್ತಾನದ ಪರಿಸ್ಥಿತಿ ಬಿಡಿ, ಬಟ್ ಭಾರತಕ್ಕೆ ಏನ್ ಪ್ಲಸ್ ಮತ್ತೆ ಏನ್ ಲಾಭ? ಈಗ ಈ ಏನು 7, 8, 9 ಇವತ್ತು 10 ತಾನೆ. ಹೌದು. ಈ 4 ದಿನದ ಕಾರ್ಯಾಚರಣೆಯಿಂದ ವಿಶ್ವಕ್ಕೆ ಹಾಗೂ ಭಾರತಕ್ಕೆ, ವರ್ಲ್ಡ್ ಇನ್ ಜನರಲ್ ಅಂಡ್ ಫಾರ್ ಇಂಡಿಯಾ ಇನ್ ಪರ್ಟಿಕ್ಯುಲರ್, ಏನು ಲಾಭ ಲಾಭ ಏನಾಯ್ತು? ಸೊ ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಲ್ಡ್ ಡಿಫೆನ್ಸ್ ಇಂಡಸ್ಟ್ರೀಸ್ಗೆ ಒಂದು ದೊಡ್ಡ ಸಿಗ್ನಲ್ ಸಿಕ್ಕಿದೆ. ಏನು ಅಂದರೆ S-400 ಏರ್ ಡಿಫೆನ್ಸ್ ಮಿಸೈಲ್ಸ್, ಇದು ರಷ್ಯಾದಿಂದ ಬಂದಿದ್ದು, ಇದುವರೆಗೂ ಯುದ್ಧದಲ್ಲಿ ಎಲ್ಲೂ ಉಪಯೋಗ ಆಗಿರಲಿಲ್ಲ, ಇಲ್ಲಿ ಆಯಿತು. ಸೊ ನಾವು ದರ್ ಮಾರ್ಕೆಟ್ ರೇಟ್ ಆಫ್ ಗಾನ್ ಅಪ್. ಓಕೆ. ಅವ್ರು ಯಾಕೆಂದ್ರೆ ಇವರೆಲ್ಲ ರಷ್ಯಾ ತಾವು ಯಾರು ತೊಗೊಳಕ್ಕೆ ಹೆಚ್ಚಾಗಿ ಚೈನಾ ತೊಗೊಂಡಿದೆ ಒಂದು. ದೇ ಡೋಂಟ್ ಅ ಬಿಗ್ ಮಾರ್ಕೆಟ್, ಮೇ ಬಿ ಇರಾನ್, ವಾಟ್ ಎವರ್ ಇಟ್ ಈಸ್. ಇದು ಈ S-400 ಮೇಲೋಯ್ತು. ಇದು ಈ ನನ್ನ ಏರ್ಫೋರ್ಸ್ ಸರ್ವಿಸ್ ಒಟ್ಟಿಗೆ ಕ್ಯಾರಿಯರ್ ಸ್ಟಾರ್ಟ್ ಆಗಿದ್ದೆ ಮಿಸೈಲಲ್ಲೇ. ನಾನು ಏರ್ಕ್ರಾಫ್ಟ್ ಕಡೆ ಹೋಗಲಿಲ್ಲ. ಮೊದಲು 60s SAM-2, SAM ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್. ಇದು ಏರ್ ಡಿಫೆನ್ಸ್, ಅಫೆನ್ಸಿವ್ಗಲ್ಲ, ಅಲ್ಲಿಂದ ಬರೋ ವಿಮಾನಗಳು. ಆಮೇಲೆ SAM-3 ಬಂತು, SAM-8 ಬಂತು, ಈಗ S-400. ಇದು ತುಂಬ ಸೋಫಿಸ್ಟಿಕೇಟೆಡ್, ಲೀತಲ್ಲು. ಇಟ್ ಕ್ಯಾನ್ ಟೇಕ್ ಆನ್ ಮಲ್ಟಿಪಲ್ ಟಾರ್ಗೆಟ್ಸ್ ಅಟ್ ಎ ಟೈಮ್. ಓಕೆ, ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡಿ. ಅದಾದಮೇಲೆ ರಫೇಲ್ ಒಂದು ಫ್ರೆಂಚ್ ಏರ್ಕ್ರಾಫ್ಟು. ಇದು ಕೂಡ ಯುದ್ಧದಲ್ಲಿ ಎಲ್ಲೂ ಇದಾಗಿಲ್ಲ. ಅವ್ರ ನಮ್ಮ ಡಿಫೆನ್ಸ್ ಸ್ಪೋಕ್ಸ್ ಪರ್ಸನ್ ಆಗಲಿ ಯಾರೂ ಹೇಳಲಿಲ್ಲ. ಬಟ್ ಆ್ಯಸ್ ವಿ ಗಾಟ್ ಸಮ್ ಇನ್ಫಾರ್ಮೇಷನ್, ಅದು 1-2 ರಫೇಲ್ ಯೂಸ್ ಮಾಡಿ ಕೆಲವು ಮಿಸೈಲ್ನ 9 ಟಾರ್ಗೆಟಲ್ಲಿ ಯಾವುದೋ ನಾವು ಅದು ಡೀಟೇಲ್ಸ್ಗೆ ಹೋಗೋದು ಬೇಡ. ನಮ್ಮ ರಫೇಲ್ಗೇನು ಆಗಿಲ್ಲ. ಸೊ ದಿಸ್ ಆಲ್ಸೋ ಗಾಟ್ ಪ್ಲಸ್. ಇದೇನಾಗುತ್ತೆ, ವರ್ಲ್ಡ್ ಮಾರ್ಕೆಟಲ್ಲಿ ಇವ್ರದ್ದು ಇನ್ನೊಂದು ಚೂರು ಇದೆ. ಆಮೇಲೆ ನಮ್ಮಲ್ಲೇ ತಯಾರು ಮಾಡೋದು ರಷ್ಯಾದವ್ರ ಜೊತೆ ಬ್ರಹ್ಮೋಸ್ ಅಂಡ್ ಆಕಾಶ್. ಬ್ರಹ್ಮೋಸ್ ಗ್ರೌಂಡ್ ಟು ಗ್ರೌಂಡ್, ಆಕಾಶ್ ಗ್ರೌಂಡ್ ಟು ಏರ್ ಡಿಫೆನ್ಸ್. ಇದು ಬ್ರಹ್ಮೋಸ್ ಅಫೆನ್ಸಿವ್. ಆಮೇಲೆ ಅದು ಸಣ್ಣದು ನಮ್ಮ ಸ್ವದೇಶಿ ವಿಮಾನ ತೇಜಸ್, ಅದನ್ನೇ ವಿದೇಶದವ್ರು ಕೊಳ್ಳೋಕ್ಕೆಲ್ಲ ರೆಡಿಯಾಗಿದ್ದಾರೆ. ಅದು ಈ ಆ್ಯಕ್ಷನಲ್ಲಿ ಉಪಯೋಗ ಅಲ್ಲಿ ಬಂದಿದೆಯಲ್ಲ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಇನ್ ದ ಆರ್ಕ್ ಆಫ್ ಆ್ಯಕ್ಷನ್. ಅದೆಲ್ಲ ಎಲ್ಲಿ ಅಂತ ಬೇಡ. ಈ ಏನು ಈ ಪ್ರಕ್ಷುಬ್ಧ ವಾತಾವರಣ ಇತ್ತು ಆ ಇದರಲ್ಲಿ ಇದು ಕೂಡ ಇದೆ, ಇದ್ರ ಸ್ಪಾಟ್. ಸೊ ಇವು 4 ಪ್ಲಸ್ ಆಯಿತು. ಸೊ ಕ್ವಿಕ್ಲಿ ಐ ಫಿನಿಶ್ಡ್. ಓಕೆ. ವೇಣು ಸರ್, ನೋಡಿ, ಈಗ ಕಂಪ್ಲೀಟ್ ಆಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಒಳ್ಳೆ ಅವಕಾಶವನ್ನು ಭಾರತ ಮಿಸ್ ಮಾಡ್ಕೊಳ್ತು ಅಂತ ಹೇಳಿ. ಖಂಡಿತವಾಗಲೂ
ಇವನ್ ನಾನೊಬ್ಬ ಇನ್ಫೆಂಟ್ರಿ ಸೋಲ್ಜರ್ ಆಗಿ ನಾನು ಅದನ್ನ ಒಪ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ಇನ್ಫೆಂಟ್ರಿ ಸೋಲ್ಜರ್ಗೆ ಅವನು ಫೈಟ್ ಮಾಡಬೇಕಾದ್ರೆ ಯುದ್ಧದಲ್ಲಿ ಮಡಿಬೇಕು ಅನ್ನೋದು ಮಾತ್ರನೇ ಇರುತ್ತೆ. ಎಲ್ಲೋ ಮಡಿಯೋದು, ಟೆರರಿಸ್ಟ್ಗಳು ಹೊಡೆಯೋದು ಅಥವಾ ಇನ್ನೊಬ್ಬ ಹೊಡೆದು ಸಾಯೋದಲ್ಲ. ಒಬ್ಬ ಸೋಲ್ಜರ್ ಸಾಯ್ಬೇಕು ಅಂತ ಹೇಳಿದ್ರೆ ಯುದ್ಧ ಭೂಮಿಯಲ್ಲಿ ಸಾಯ್ಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನ ನಮ್ಗೆ ಟ್ರೈನಿಂಗ್ ಮಾಡಿ ಕಳ್ಸಿರ್ತಾರೆ. ಆ ಯುದ್ಧ ಏನಕ್ಕಾಗುತ್ತೆ? ನನ್ನ ಒಂದು ರಾಷ್ಟ್ರವನ್ನ ಉಳಿಸ್ಲಿಕ್ಕೆ, ನನ್ನ ಒಂದು ಜನತೆಯನ್ನ ಉಳಿಸ್ಲಿಕ್ಕೆ. ಸೊ ಈಗ ಸ್ಟಾರ್ಟ್ ಆಗಿರೋದು ಟೆರರಿಸಮ್ ಅನ್ನ ಅಟ್ಯಾಕ್ ಮಾಡಿ ನಾವು ಅದನ್ನ ನ್ಯೂಟ್ರಲೈಸ್ ಮಾಡ್ತೀವಿ, ಬುಡ ಸಮೇತ ಕೀಳ್ತೀವಿ ಅಂತೇಳಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ವಿ. ಏನು ನಾವು ಈ ಟೆರರಿಸಮ್ ಅನ್ನ ನಾವು ಬುಡ ಸಮೇತ ಕೀಳ್ತೀವಿ ಅಂತೇಳಿ. ಸೊ ನೀವು ಹೇಗೆ ಹೇಳಿದ್ರೆ ಮಸೂದ್ ಅನ್ನೋರು ತಪ್ಪಿಸ್ಕೊಂಡಿದ್ದಾರೆ. ಈ ಒಂದು ಕ್ರಿಮಿ ತಪ್ಪಿಸ್ಕೊಂಡು ಇನ್ನಷ್ಟು ಕ್ರಿಮಿಗಳನ್ನ ಹುಟ್ಟಾಗುತ್ತೆ, ಇದು ಮತ್ತೆ ಆಗುತ್ತೆ. ಇಷ್ಟು ದಿವಸ, ಇಷ್ಟು ವರ್ಷಗಳಿಂದ ನಮ್ಗೆ ಯುದ್ಧ ಅನ್ನೋದು ನಮ್ಗೆ ನಾವು ಅಲ್ಲ, ನಮ್ಗೆ ಭಾರತ ದೇಶದ ಯುದ್ಧ ಅನ್ನೋದು ಈಗ ಮಾತ್ರ ಅಲ್ಲ, ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಯುದ್ಧ ಏನಕ್ಕೋಸ್ಕರ ನಡೆಯುತ್ತೆ? ತನ್ನ ಪ್ರಜೆಗಳನ್ನ ರಕ್ಷಣೆ ಮಾಡ್ಲಿಕ್ಕೆ. ತನ್ನ ಪ್ರಜೆಗಳನ್ನೇ ಇಲ್ಲ ಅಂತ ಹೇಳಿದ್ರೆ ಆ ರಾಜ ಕ್ವಿಕ್ ಆಗಿ ಸರ್ ಬೇಗ. ಸೊ ನಾವು ಒಬ್ಬ ಇನ್ಫೆಂಟ್ರಿ ಸೋಲ್ಜರ್ ಆಗಿ ನಾನು ಹೇಳ್ತೇನೆ, ಕದನ ವಿರಾಮ ಆಗಿದೆ. ಈಗ ಏನು ನಮ್ಮ 3 ಸೇನೆಯ ಮುಖ್ಯಸ್ಥರುಗಳು ಎಲ್ಲ ಮೀಟಿಂಗ್ ಮಾಡಿ ಈಗ ಘೋಷಣೆ ಕದನ ವಿರಾಮವನ್ನ ಮಾಡಿದ್ದಾರೆ. ಈಗಲೇ ಅವರು ಹೇಳಿದ್ದಾರೆ, ಇನ್ನು ಮುಂದೆ ನಾವು ಟೆರರಿಸಂ ಬಂದ್ರೆ ನಾವು ಯಾವುದಕ್ಕೂ ಹೆದರೋದಿಲ್ಲ. ನಮ್ಮ ಭಾರತ ಸೇನೆ ಸನ್ನದ್ಧವಾಗಿದೆ, ಅದು ಖಂಡಿತವಾಗಿ ನಡೆಯುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿದ್ದೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಮೇ 12ನೇ ತಾರೀಕು ಮಾತುಕತೆ ಇದೆ, ಕಾದ್ ನೋಡಬೇಕಾಗಿರುವಂತದ್ದು. ಕದನ ವಿರಾಮ ಘೋಷಣೆಯಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.